ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಹೊಸದೊಂದು ಶೋನ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗಿದೆ. ಸೊ ಬಿಗ್ ಬಾಸ್ ಮೇಲೆ ಒಂದು ಕಾಂಟೆಂಟ್ ಅಂದರೆ ಬಿಗ್ ಬಾಸ್ ರಿಯಾಕ್ಷನ್ ಆರ್ ರಿವ್ಯೂ ಅದನ್ನ ಯೂಟ್ಯೂಬಲ್ಲಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದು ನಮ್ಮ ಹೊಸ ಪ್ರಯತ್ನ. ಸೊ ಎಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಬಿಗ್ ಬಾಸ್. ಓಕೆ, ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ 4 ಜನನ್ನ ರಿವೀಲ್ ಮಾಡಿದ್ರು. ಯಾರು 4 ಜನ ಅಂತ ಹೆಸರು ಹೇಳ್ತೀವಿ ಒಂದ್ಸಲಿ ಚೈತ್ರ? ಅಡ್ವೊಕೇಟ್ ಜಗದೀಶ್. ಹ್ಮ್ ಆಕ್ಚುಲಿ ನೀವೇ ಹೇಳ್ಬಿಡಿ, ಚೆನ್ನಾಗಿರುತ್ತೆ ನನ್ಗಿಂತ. ಅಡ್ವೊಕೇಟ್ ಜಗದೀಶ್, ಗೌತಮಿ ಅವರು, ಮತ್ತೆ ಚೈತ್ರ ಕುಂದಾಪುರ ಅಂಡ್ ಗೋಲ್ಡನ್ ಮ್ಯಾನ್ ಏನವ್ರ ಹೆಸರು ಮರ್ತೆ ಹೋಯ್ತು. ರಾಕೇಶ್, ರಾಜೇಶ್ ಅಲ್ಲ, ಗೋಲ್ಡ್ ರಾಜೇಶ್. ಸುರೇಶ್. ಸುರೇಶ್ ಅಲ್ಲ, ಸುರೇಶ್ ಅಂತ. ಗೋಲ್ಡ್ ಸುರೇಶ್. ಓಕೆ, ಇಷ್ಟು ಜನದ್ದು ಮೊದಲೇ ರಿವೀಲ್ ಆಗಿತ್ತು. ಬಟ್ ನನಗೆ ಸರ್ಪ್ರೈಸ್ ಅನ್ಸಿದ್ದು ಅದರಲ್ಲಿ ಲಾಯರ್ ಕೆ ಎನ್ ಜಗದೀಶ್ ಅವರು. ಯಾಕೆ ಅಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಜಗಣ್ಣ ಬರ್ತಾರೆ ಬಿಗ್ ಬಾಸ್ಗೆ ಅಂತ. ಸೊ ದಿಸ್ ಇಸ್ ರಿಯಲಿ ಸರ್ಪ್ರೈಸ್ ಫಾರ್ ಮೀ, ಎಸ್ಪೆಷಲಿ ನನ್ನ ಪಾಯಿಂಟ್ ಆಫ್ ವ್ಯೂ ನನಗೊಂದು ಸರ್ಪ್ರೈಸ್. ಅದು ಬಿಟ್ಟರೆ ಗೌತಮಿ ಅವ್ರದ್ದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರು ಬರ್ತಾರೆ ಅಂತ. ಅಂಡ್ ಗೋಲ್ಡ್ ರಾಕೇಶು, ಗೋಲ್ಡ್ ಸುರೇಶ್ ಅವ್ರದ್ದು ಕೂಡ ಇತ್ತು, ಅವರು ಕೂಡ ಬರ್ತಾರೆ ಅಂತ ಮೊದಲೇ ಸ್ವಲ್ಪ ರೂಮರ್ಸ್ ಎಲ್ಲ ನಡೀತಿತ್ತು. ಸೊ ಹಾಗಾಗಿ ಅವ್ರದ್ದು ನನಗೆ ಸರ್ಪ್ರೈಸ್ ಅನಿಸಲಿಲ್ಲ. ಎಸ್ಪೆಷಲಿ ಚೈತ್ರಾ ಮೇಡಮ್ ಕಾಂಟ್ರವರ್ಸಿ ತುಂಬ ಹೆಸರು ಮಾಡಿದವರು. ಅವ್ರು ಬಂದಿರೋ ನಿಜವಾಗ್ಲೂ ಒಂದು ಪವರ್ ಕೊಟ್ಟಂಗಾಗಿದೆ, ಒಂದು ವುಮನ್ ಪವರ್ ಬಿಗ್ ಬಾಸ್ ಮನೆ ಬೇಕಿತ್ತು, ಅದನ್ನ ಅವ್ರು ಕೊಟ್ಟಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಸಿ ಮೋರ್ ಕಾಂಟೆಂಟ್ ಫ್ರಮ್ ದ ಚೈತ್ರಾ ಮ್ಯಾಮ್ ಅಂಡ್ ಲಾಯರ್ ಜಗದೀಶ್. ಒಂಥರ ಹೆಂಗೆ ಅಂದರೆ ಈ ಗಂಡು ಸಿಂಹ ಹೆಣ್ಣು ಸಿಂಹ ಇಬ್ರು ಕಚ್ಚಾಡೋರು ಹೆಂಗಿರುತ್ತೆ ಆ ಥರ ಇಬ್ರು ಒಂಥರ ಸಿಂಹಗಳು. ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಮುಂದಕ್ಕೆ ಹೆಂಗೆ ಮಾಡ್ತಾರೆ ಇವರೆಲ್ಲ ಕಾಂಟೆಂಟ್ ಅಂತ. ಸೊ ಲೆಟ್ಸ್ ಗೋ ವಿತ್ ದ ಕಂಟೆಸ್ಟೆಂಟ್ಸ್. ಕಂಟೆಸ್ಟೆಂಟ್ಗೆ ಹೋಗೋಕ್ಕಿಂತ ಮುಂಚೆನೆ ನನಗೆ ನಮ್ಮ ಸುದೀಪ್ ಅಣ್ಣವರ ಕಾಸ್ಟ್ಯೂಮ್ ಹೇಗಿತ್ತು, ನಿಮ್ಗೆ ಹೇಗನ್ನಿಸ್ತು ಹೇಳಿ ಒಂದ್ಸಲಿ ಒಪಿನಿಯನ್. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹೌದು, ಸುದೀಪ್ ಅಣ್ಣ ಕಾಸ್ಟ್ಯೂಮ್ ಪರ್ಸನಲ್ ನನಗೆ ತುಂಬಾ ಇಷ್ಟ ಆಯಿತು. ಅವ್ರು ಹಾಕೊಂಡಿದ್ದಂಥ ಒಂದು ಕಲರ್ ಮತ್ತು ಒಂದು ಪ್ಯಾಟರ್ನ್ ಇತ್ತಲ್ಲ, ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗ್ತಾ ಇತ್ತು. ಇಟ್ಸ್ ರಿಯಲಿ ನೈಸ್ ಹೂ ಆರ್ ಮೇಡ್ ಇಟ್. ಅವ್ರು ಯಾವ ಡಿಸೈನರ್ ಇದ್ದಾರೆ, ರಿಯಲಿ ಅಪ್ರಿಷಿಯೇಟ್ ಯು, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ವಿ ಆರ್ ಲುಕಿಂಗ್ ಮೋರ್ ಇನ್ ಅಪ್ಕಮಿಂಗ್ ವೀಕ್ಸ್. ಸೊ ಐ ಹೋಪ್ ವಿ ಆರ್ ಗೋಯಿಂಗ್ ಟು ಗೆಟ್ ಗುಡ್ ಕಾಸ್ಟ್ಯೂಮ್ ಡಿಸೈನ್ಸ್ ಅಪ್ಕಮಿಂಗ್. ಓಕೆ, ಆ್ಯಂಡ್ ಮೂವಿಂಗ್ ಆನ್ ಟು ದ ಇಂಟ್ರೊಡಕ್ಷನ್ ಪಾರ್ಟ್. ಹೆಂಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪ್ರತಿ ಸಲ ಬಿಗ್ ಬಾಸಲ್ಲಿ ಏನಾಗ್ತಿತ್ತು ಅಂದರೆ ಒಬ್ಬೊಬ್ಬರೇ ಕಂಟೆಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡಿ ಒಬ್ಬೊಬ್ಬರನ್ನೇ ಒಳಗೆ ಕಳಿಸ್ತಿದ್ರು. ಬಟ್ ದಿಸ್ ಟೈಮ್ ದೇರ್ ಇಸ್ ಕ್ವೈಟ್ ಸರ್ಪ್ರೈಸಿಂಗ್ ಫಾರ್ ಮೀ. ಏನಾಯ್ತಪ್ಪ ಅಂದರೆ ದೇ ಆರ್ ಡೂಯಿಂಗ್ ಲೈಕ್ ಇಬ್ಬಿಬ್ಬರನ್ನ ಒಟ್ಟಿಗೆ ಇಂಟ್ರೊಡ್ಯೂಸ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ. ಮೀನ್ಸ್ ಟೈಮ್ ಸೇವ್ ಮಾಡೋದಕ್ಕೂ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಹೌದು. ಇಬ್ಬಿಬ್ಬರನ್ನ ಬಿಡ್ತಾರೆ. ಫಸ್ಟ್ ಕಂಟೆಸ್ಟೆಂಟ್ ಆಗಿ ಮನೆ ಒಳಗಡೆ ಹೋಗಿದ್ದು ನಮ್ಮ ಯಾರು ಭವ್ಯ ಮೇಡಮ್ ಅವರು. ಭವ್ಯ ಅವ್ರ ಬಗ್ಗೆ ನೀವು ಏನಾರು ಹೇಳ್ತೀರಾ? ಏನೇನು ಎಕ್ಸ್ಪೆಕ್ಟ್ ಮಾಡೋದು ಮುಂದಕ್ಕೆ, ಮತ್ತೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಒಂದು ಸ್ವಲ್ಪ ನಮಗೆ ಎಕ್ಸ್ಪ್ಲೈನ್ ಮಾಡಿ. ಆಕ್ಚುಲಿ ಭವ್ಯ ಅವ್ರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನಿಸ್ತಾರೆ. ಅವರು ಗೀತಾ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು. ಮೇ ಬಿ ಶಿಲ್ ಬಿ ದ ಗ್ರೇಟ್ ಲೈಕ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್. ಮತ್ತೆ ಇನ್ನೊಂದೇನಂದ್ರೆ ಮನೆಯಲ್ಲಿ ಒಂದು ಮುದ್ದಾದ ಹೆಣ್ಣುಮಕ್ಕಳು ಇರಬೇಕು, ಅದೊಂದು ಲಕ್ಷಣ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ. ಆ ಒಂದು ಸ್ಥಾನವನ್ನು ಕರೆಕ್ಟಾಗಿ ಫಿಲ್ಫಿಲ್ ಮಾಡೋದಕ್ಕೆ ಭವ್ಯ ಮೇಡಮ್ ಅವ್ರನ್ನ ಬಿಟ್ಟಿದ್ದಾರೆ. ಸೊ ನನಗನ್ಸಿದ ಪ್ರಕಾರ ಅವರು, ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳಬೇಕಂದ್ರೆ ಶಿ ಈಸ್ ನಾಟ್ ವೆರಿ ಅಗ್ರೆಸಿವ್. ಅವರು ಸ್ವಲ್ಪ ತುಂಬ ರಿಸೀಸಿವ್ ಕ್ಯಾರೆಕ್ಟರ್ ಅನ್ಸುತ್ತೆ. ಸೊ ಅವರು ಸ್ವಲ್ಪ ಬೇಗ ಹತ್ತು ಬಿಡ್ತಾರೆ ಅಂತ ನನಗನ್ಸುತ್ತೆ ಯಾವುದೇ ಒಂದು ಸಿಚುವೇಶನ್ ಬಂದ್ರೂ. ಸೊ ಅವ್ರು ಒಂದು ಸ್ವಲ್ಪ ಎಲ್ಲರೂ ಕೇರ್ ಮಾಡೋ ಥರ ಒಂದು ಕ್ಯಾರೆಕ್ಟರ್ ಅಂತ ನನಗನ್ನಿಸ್ತಾ ಇದೆ. ಬಟ್ ಐ ಹೋಪ್, ಐ ಆಮ್ ನಾಟ್ ಶೂರ್, ಬಟ್ ಗೋಯಿಂಗ್ ಫಾರ್ವರ್ಡ್ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾವೆಲ್ಲ ಸೀರಿಯಲ್ನಲ್ಲಿ ಒಂದು ಆ್ಯಕ್ಟರ್ ಆಗಿ ಒಂದು ಪಾತ್ರದಲ್ಲಿ ನೋಡಿರ್ತೀವಿ ನಾವು. ಬಟ್ ಅವ್ರ ನಿಜ ಜೀವನದಲ್ಲಿ ಅವ್ರು ಹೇಗಿದ್ದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅದೆಲ್ಲ ನಾವು ಮುಂದಕ್ಕೆ ನೋಡಿದಾಗ ನಮಗೆ ತಿಳಿಯುತ್ತೆ. ಓಕೆ, ಆ್ಯಂಡ್ ದ ಫಸ್ಟ್ ಕಂಟೆಸ್ಟೆಂಟ್ ಅವ್ರು ಬಂದರು. ಅವರು ಆ್ಯಕ್ಚುಲಿ ಒಬ್ಬರೇ ಒಳಗೆ ಹೋಗಲಿಲ್ಲ, ಅವ್ರ ಜೊತೆ ಇನ್ನೊಬ್ಬರು ಬಂದರು. ಅವ್ರ ಹೆಸರು ಏನು ಹೇಳು, ನೋಡಿದ್ದೀರಾ ಅವ್ರನ್ನ? ಎಲ್ಲಾದರೂ ಹಳೆ ಸೀರಿಯಲ್ ಎಲ್ಲ ಮಾಡಿದಾರಂತೆ ತುಂಬ. ಯಮುನಾ ಮೇಡಮ್ ಅಂತ, ತುಂಬ ಸೀನಿಯರ್ ಆ್ಯಕ್ಟರ್ ಅವರು. ನಾನು ಆ್ಯಕ್ಚುಲಿ ಸೀರಿಯಲ್ಸ್ ಎಲ್ಲ ನೋಡೋದು ಕಡಿಮೆ, ಹಾಗಾಗಿ ನನಗೆ ಸೀರಿಯಲ್ ಆ್ಯಕ್ಟರ್ಸ್ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿರೋದಿಲ್ಲ. ಸೊ ನೀವು ಹೇಳಬೇಕು. ಯಾರವರು? ಯಮುನಾ ಮ್ಯಾಮ್. ಏ ಅಲ್ಲ ಅನ್ಸುತ್ತೆ. ಇಲ್ಲ, ಯಮುನಾ ಮ್ಯಾಮ್ ಸೆಕೆಂಡ್ ಹೋಗಿದ್ದು. ಯಮುನಾ. ಓಕೆ, ಯಮುನಾ ಮ್ಯಾಮ್ ಆಕ್ಚುಲಿ ತುಂಬಾ ಸೀರಿಯಲ್ಸ್ ಅಲ್ಲಿ ಮಾಡಿದ್ದಾರೆ. ಸೊ ಮೇ ಬಿ ಅವರು ತುಂಬಾ ಎಮೋಷನಲ್ ಪರ್ಸನ್ ಅಂತ ಕಾಣಿಸ್ತಾರೆ. ಸೊ ನೋಡ್ಬೇಕು ಮುಂದೆ ಹೆಂಗಾಗತ್ತೆ ಅಂತ. ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರು ಎಮೋಷನಲ್ ಪರ್ಸನ್ ಥರ ಕಾಣಿಸ್ಬೋದು. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಬ್ಬ ಸ್ಟ್ರಾಂಗ್ ಲೇಡಿ ಥರ ಕಾಣಿಸ್ತಾರೆ. ಒಂದು ಮನೆಯನ್ನು ಬಿಗ್ಗಿಯಾಗಿ ಒಂದು
ಹಿಡಿದಿಟ್ಕೊಳ್ಳುವಂಥ ಒಬ್ಬ ಕಂಟೆಂಡರ್ ಆಗಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಹರ್ ಟು ಬಿ ದ ಬಾಸ್, ದ ಲೇಡಿ ಬಾಸ್. ಓಕೆ, ಅಂಡ್ ಥರ್ಡ್ ಕಂಟೆಸ್ಟೆಂಟ್ ಯಾರು ನಮಗೆ ಹೋಗಿದ್ದು? Okay. ನಮ್ಮ ಪ್ರಕಾರ ಐ ಥಿಂಕ್ ಧನರಾಜ್ ಆಚಾರ್ ಅವ್ರು ಥರ್ಡ್ ಕಂಟೆಸ್ಟೆಂಟ್ ಆಗಿ ಹೋದ್ರು. ಧನರಾಜ್ ಆಚಾರ್ ಹಿ ಈಸ್ ವೆರಿ ಫೇಮಸ್ ಇನ್ ಸೋಷಿಯಲ್ ಮೀಡಿಯಾ. Yeah. ಅವ್ರು ತುಂಬಾ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅವ್ರು ತುಂಬಾ ಗಿಚ್ಚಿ ರೀಲ್ಸ್ ಗಿಲಿ ಮಾಡ್ತಾರೆ. ಗಿಲಿಯಲ್ಲೂ ಮಾಡಿದ್ರು, ಹಾ. ಒಂದ್ ಶೋ ಮಾಡಿದ್ರು ಗಿಚ್ಚಿ ಗಿಲಿ ಹಾ, ಗಿಲಿ. ಗಿಚ್ಚಿಗಿಲಿಯಲ್ಲಿ ಬಂದಿರೋ ಅದು ಕೂಡ ನೋಡಿದ್ದೆ. ಅಂಡ್ ಅಂದ್ರೆ ನನಗೆ ಅನ್ನಿಸ್ತಾ ಇರೋದು ಅವರ ಒಂದು ಕ್ಯಾರೆಕ್ಟರ್ ಬಂದ್ರೆ ಹೀಸ್ ಗುಡ್ ವಿತ್ ದ ಕ್ಯಾಮ್ರಾ. ಓಕೆ, ಒಂದು ಕ್ಯಾಮ್ರಾ ಇದೆ, ಒಂದು ಸ್ಕ್ರಿಪ್ಟ್ ಇದೆ, ಅದನ್ನ ಮಾಡ್ಬೇಕಂದ್ರೆ ಅವ್ರು ಮಾಡ್ಬಿಡ್ತಾರೆ. ರೀಲ್ಸ್ ಮಾಡಬೇಕು, ಒಂದು ವಿಡಿಯೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿನ್ನೆ ಬಿಗ್ ಬಾಸ್ ನ ಮಾಕ್ Scripted, yeah. ಮಾಡಿದ್ರು. ಬಿಗ್ ಬಾಸ್ ಮಾಕ್ ಮಾಡಿರೋ ಒಂದು ವಿಡಿಯೋ ಹಾಕಿದ್ರು. ಇಟ್ಸ್ ರಿಯಲಿ ಗುಡ್. ಆ ಥರ ಒಂದು ಕಾಂಟೆಂಟ್ನ ಮಾಡ್ತಾರೆ. ಬಟ್ ಸ್ಪಾಂಟೇನಿಯಸ್ ಆಗಿ ಆನ್ ಟೈಮು ಸಿಚುಯೇಷನ್ ತಕ್ಕನಾಗಿ ಎಷ್ಟು ಜೋಕ್ಸ್ನ ಕ್ರ್ಯಾಕ್ ಮಾಡ್ತಾರೆ, ಯಾವ ರೀತಿ ಅವರು ಪರ್ಫಾರ್ಮ್ ಮಾಡ್ತಾರೆ, ಅದು ಮ್ಯಾಟ್ರ್ ಆಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಇಸ್ ನಾಟ್ ಎ ಸ್ಕ್ರಿಪ್ಟೆಡ್ ಶೋ. ಈ ಸ್ಕ್ರಿಪ್ಟ್ ಅನ್ನೋದೇ ಇರೋದಿಲ್ಲ. Yeah. ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ತಾರೆ ಅಂತ ಈ ಶೋ ಅಲ್ಲಿ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಅವರ ಆಡಿಯನ್ಸ್ ನ ಕ್ಯಾಚ್ ಮಾಡ್ಕೊ, ಆಡಿಯನ್ಸ್ ಏನ್ ಕಾಂಟೆಂಟ್ ಕೊಡ್ತಾರೆ ಅನ್ನೋದು ಈಗ ನಾವು ಕಾದ್ ನೋಡ್ಬೇಕಾಗಿದೆ. ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ, ಧನರಾಜ್ ಆಚಾರ್ ಬಗ್ಗೆ? ಅದೇನೋ ಒಂಥರ ಮೇ ಬಿ ಇವರು ಕಾಮಿಡಿ ಪರ್ಸನ್ ಆಗಿದ್ರೆ ಮನೆಗೆ ತುಂಬಾ ಒಳ್ಳೇದಾಗತ್ತೆ ಅಲ್ಲಿ. ಸೊ ನೋಡೋಣ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ. ಕಾಮಿಡಿ ಪರ್ಸನ್ ಅನ್ನೋದಕ್ಕೆ ಈಗ ಹೆಂಗಾಗತ್ತಾರೆ, ಕಾಮಿಡಿನಲ್ಲೇ ಕಾಂಪಿಟೇಷನ್ ಆಗುತ್ತೆ. ಈಗ ಕಾಮಿಡಿನಲ್ಲಿ ಧನರಾಜ್ ಆಚಾರ್ ಒಬ್ರು ಇದ್ರೆ, ಇನ್ನೊಂದ್ ಕಡೆಯಿಂದ ನಮ್ಮ ಮಾನಸ ಮ್ಯಾಮ್ ಇದ್ದಾರೆ. ಮಾನಸ ಅವ್ರು ಇದ್ದಾರೆ. ಹೌದು. ಮಾನಸ ಕಾಮಿಡಿನಲ್ಲಿ ಎಲ್ಲಾರು ತಿಂದಾಕ್ತಾರೆ ಅಂತ ಅನ್ಕೊಂಡಿದೀನಿ. ಓಕೆ, ಅವ್ರ ನೆಕ್ಸ್ಟ್ ಬರೋಣ ಅವರ ಟಾಪಿಕ್ಗೆ. ಈಗ ನೆಕ್ಸ್ಟ್ ಧನರಾಜ್ ಆದ್ಮೇಲೆ ನೆಕ್ಸ್ಟ್ ಎಂಟ್ರಿ ಯಾರು ತಗೊಂಡಿದ್ದಪ್ಪ? ಲಿಸ್ಟ್ ಇದೆಯಾ ನಿನ್ನ ಹತ್ರ? ಓಕೆ, ಗೌತಮಿ ಮ್ಯಾಮ್. ಓಕೆ, ಗೌತಮಿ ಅವ್ರ ಬಗ್ಗೆ ನೀವು ಹೇಳಿ. ಗೌತಮಿ ಅವ್ರು ಬಂದು ಸತ್ಯ ಸೀರಿಯಲ್ ಆಕ್ಟರ್. ಓಕೆ, ಸೊ ಸತ್ಯ ಸೀರಿಯಲ್ ಅಲ್ಲಿ ಆಕ್ಚುಲಿ ಅವ್ರದ್ದು ತುಂಬಾ ಬೋಲ್ಡ್ ಕ್ಯಾರೆಕ್ಟರ್ ಇತ್ತು. ಓಕೆ, ತುಂಬಾ ಸ್ಟ್ರಾಂಗ್ ಲೇಡಿ ತರ ಸೀರಿಯಲ್ ಅಲ್ಲಿ ಅವ್ರದ್ದು ಆಕ್ಚುಲಿ ಇದ್ದಿದ್ದು ಪಾತ್ರ. ಸೊ ಇದ್ರಲ್ಲಿ ಯಾವ ತರ ಮಾಡ್ತಾರೆ ಪರ್ಸನಲ್ ಲೈಫ್ ಬಗ್ಗೆ ಅಷ್ಟು ನಂಗೆ ಗೊತ್ತಿಲ್ಲ. ಸೊ ನೋಡ್ಬೇಕು ಹೆಂಗ್ ಮಾಡ್ತಾರೆ ಅಂತ. ಬಟ್ Okay, ಇಲ್ಲೂ ಈಗ- ಸ್ಟ್ರಾಂಗ್ ಅಂತ ಅನ್ನಿಸ್ತಾರೆ. ಈಗ ಹೆಂಗಾಗುತ್ತೆ ಅಂದ್ರೆ, ನಾವು ಒಂದು ಸೀರಿಯಲ್ ನಲ್ಲಿ ಆ ಒಂದು ಕ್ಯಾರೆಕ್ಟರ್ನೆಲ್ಲ ನೋಡಿರ್ತೀವಿ, ಬಟ್ ಇಲ್ಲಿ ಉಲ್ಟಾದ್ರೂ ಆಗ್ಬೋದು. ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಸೊ ಈಗ ಅದೇ ಪ್ರಾಬ್ಲಮ್ ಆಗಿರೋದು. ನಾನು ಹೆಚ್ಚಾಗಿ ಸೀರಿಯಲ್ಗಳನ್ನ ನೋಡೋದಿಲ್ಲ. ದ ಮೋಸ್ಟ್ ಆಫ್ ಪೀಪಲ್ ಹೂ ಕಮ್ ಫ್ರಮ್ ಸೀರಿಯಲ್, ದೇ ಆರ್ ನಾಟ್, ಅಂದ್ರೆ ಅವ್ರ ಬಗ್ಗೆ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ, ಬಟ್ ನಿಮಗಿರುತ್ತೆ. ಬಟ್ ನಾನು ನೋಡಿದ ಪ್ರಕಾರ ಸೀರಿಯಲ್ನಿಂದ ನೋಡಿದ್ದೀವಿ ಅನ್ನೋ ಮಾತ್ರಕ್ಕೆ ಅವ್ರನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವರು ಆ ಒಂದು ಪಾತ್ರದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ವಿ ಹ್ಯಾವ್ ಸೀನ್ ಓನ್ಲಿ ದ ಕ್ಯಾರೆಕ್ಟರ್ ಆಫ್ ದ ಸೀರಿಯಲ್. ಬಟ್ ಅವ್ರ ಜೀವನದಲ್ಲಿ ಹೇಗಿರ್ತಾರೆ, ಅವರ ಒಂದು ಕ್ಯಾರೆಕ್ಟರ್ ಏನಿದೆ, ಅವರ ಒಂದು ವ್ಯಕ್ತಿತ್ವ ಏನಿದೆ, ಅದು ಆಚೆ ಬರೋದಕ್ಕೆ ಒಂದು 2 ವಾರನಾರ ಬೇಕಾಗುತ್ತೆ. ಸೊ ನಾವು ಈ ಬೇರೆ ಕಂಟೆಸ್ಟೆಂಟ್ಗಳಿಗೆ, ಫಾರ್ ಎಕ್ಸಾಂಪಲ್ ಈಗ ಸೋಷಿಯಲ್ ಮೀಡಿಯಾದಿಂದ ಬಂದಿರ್ತಾರಲ್ಲ, ಈ ಧನರಾಜ್ ಆಚಾರ್ ಇರ್ಬೋದು, ಜಗದೀಶ್ ಸರ್ ಇರ್ಬೋದು, ಚೈತ್ರಾ ಮ್ಯಾಮ್ ಇರ್ಬೋದು, ಇವ್ರದ್ದೆಲ್ಲ ಒಂದು ಜಡ್ಜ್ ಮಾಡ್ಬಿಡ್ಬೋದು. ಇವ್ರು ಇದೇ ತರ ಇರ್ತಾರೆ, ಮುಂದಕ್ಕೆ ಈ ತರ ಕಂಟೆಂಟ್ ಕೊಡ್ತಾರೆ ಅಂತ. ಬಟ್ ಈ ಸೀರಿಯಲ್ ಆಕ್ಟರ್ಸ್ಗಳದ್ದು ನಾವು ಅಷ್ಟಾಗಿ ನಾವು ಅವ್ರ ಪರ್ಸನಲ್ ಲೈಫಲ್ಲಿ ನೋಡಿರಲ್ಲ, ಫಾಲೋ ಮಾಡಿರಲಿಲ್ಲ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಮೂವಿಂಗ್ ಫಾರ್ವರ್ಡ್. ನೆಕ್ಸ್ಟ್ ಯಾರಿದಾರಪ್ಪ ನಮ್ಮ ಕಂಟೆಸ್ಟೆಂಟ್? ಗೌತಮಿ ಮ್ಯಾಮ್. ಓಕೆ, ಗೌತಮಿ ಮ್ಯಾಮ್ ಬಗ್ಗೆ ಏನು ಹೇಳ್ತೀರಾ ನೀವು? ಗೌತಮಿ ಮ್ಯಾಮ್ ಆಯ್ತಲ್ಲ. ಗೌತಮಿ ಮ್ಯಾಮ್ ಆಯ್ತಾ? ಓಕೆ, ಶೂರ್. ಅನುಷಾ ಮ್ಯಾಮ್ ಅನ್ಸುತ್ತೆ. ಅನ್ಸಾರಿ ಅವರು ಆಕ್ಚುಲಿ ಅವರು ಫಿಲಮ್ ಆಕ್ಟರ್ ಅಂತ ಹೇಳ್ಕೊಂತಿದ್ರು. ಓಕೆ, ನಾಟ್ ಶೋರ್ ವಿಚ್ ಫಿಲಮ್ ಆಕ್ಟರ್. ಐ ಥಿಂಕ್ ಶಿ ಇಸ್ ಲುಕಿಂಗ್ ಫಾರ್ ಗುಡ್ ಆಪರ್ಚುನಿಟೀಸ್ ಅಪ್ಕಮಿಂಗ್ ಅನ್ಸುತ್ತೆ. ಬಿಗ್ ಬಾಸ್ ಶೋ ಮುಗಿದ್ಮೇಲೆ ಅವರೊಂದು ಒಳ್ಳೊಳ್ಳೆ ಆಪರ್ಚುನಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಅವರೊಂದು ಇದನ್ನ ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಶಿ ವಿಲ್ ಬಿ ಹ್ಯಾವಿಂಗ್ ಗುಡ್ ಕೆರಿಯರ್ ಆಫ್ಟರ್ ದಿಸ್ ಶೋ. ಸೊ ಐ ಹೋಪ್. ಬಟ್ ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ನನಗೂ ಕೂಡ ಏನೂ ಗೊತ್ತಿಲ್ಲ. ಬಟ್ ಗೋಯಿಂಗ್ ಫಾರ್ವರ್ಡ್ ವಿ ಆರ್ ಗೋಯಿಂಗ್ ಟು ಸಿ ವಾಟ್ ಶಿ ಕ್ಯಾನ್ ಡೂ, ವಾಟ್ ಶಿ ಇಸ್ ಕೇಪಬಲ್ ಆಫ್. ಸೊ ಈ ಸರ್ತಿ ಹೇಗಾಗಿದೆ ಅಂದರೆ, ಹುಡುಗಿಯರದೇ ಮೇಲುಗೈ ಅನ್ನೋ ಥರ ಆಗಿದೆ. ಫೀಮೇಲ್ ಕಂಟೆಸ್ಟೆಂಟ್ಸೇ ಜಾಸ್ತಿ ಕಾಣಿಸ್ತಾರೆ ಬಂದಂತ ಅಲ್ವಾ? ಹೌದು. ಹಾಂ, ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ 6ನೇ ಕಂಟೆಸ್ಟೆಂಟು ನಮ್ಮ ಧರ್ಮ ಕೀರ್ತಿರಾಜ್ ಅವರು. ಆ್ಯಕ್ಚುಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಅವರ ಒಂದು ಮೊದಲ ಚಿತ್ರ, ಅವರ ಒಂದು ಹೀರೋ ಆಗಿ ಬಂದಂಥ ಮೊದಲ ಚಿತ್ರ. ಆ ಫಿಲಮ್ಮು ಆಡಿಯೋ ರಿಲೀಸು ತಿಪ್ಟೂರಲ್ಲಾಗಿತ್ತು. ಆ ಆಡಿಯೋ ರಿಲೀಸ್ಗೆ ನಾನು ಹೋಗಿದ್ದೆ. ನಾನು ಫಸ್ಟ್ ಟೈಮ್ ಮಾತ್ರ ಒಂದು ದೊಡ್ಡ ಬಿಗ್ ಇವೆಂಟ್ ನಾನು ನೋಡಿದ್ದು ಅದೇ ಫಸ್ಟ್ ಟೈಮು. ಆ ಒಂದು ಆಡಿಯೋ ಲಾಂಚ್ ಇವೆಂಟ್ಗೆ ಸುಮಾರು ಜನ ಸ್ಯಾಂಡಲ್ವುಡ್ ಆ್ಯಕ್ಟರ್ಸ್ ಬಂದಿದ್ದರು. ಅವ್ರನ್ನೆಲ್ಲ ನಾನು ಆ ಟೈಮಲ್ಲೇ ನೋಡಿದ್ದು. ಸೂಪರ್, ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಟ್ ಆ ಸಿನಿಮಾ ಓಡಲಿಲ್ಲ, ಅದೇ ಒಂದು ಬ್ಯಾಡ್ ಲಕ್ ಅನ್ಬೋದು. ಅದಾದಮೇಲೆ ಅವ್ರದ್ದು ಯಾವ ಫಿಲಮ್ಗಳು ಕೂಡ ಕ್ಲಿಕ್ ಆಗಲಿಲ್ಲ. ಅವರು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರ ಅಪ್ ಕಾಣಿಸಿದ್ದು ಒಂದೇ ಒಂದ್ಸಲಿ ನವಗ್ರಹದಲ್ಲಿ, ಅದಾದಮೇಲೆ ಅವ್ರು ನೋಡಿದ್ರಲ್ಲ ಬರೀ ಡೌನೇನೆ ಅಂತ ನನಗನ್ಸುತ್ತೆ. ಬಿಕಾಸ್ ಅವ್ರು ಅಷ್ಟು ಲೈಮ್ ಲೈಟಿಗೆ ಬಂದಿಲ್ಲ, ಮತ್ತು ಅಷ್ಟು ಜನಗಳ ಮುಂದೆ ಪಾಪ್ಯುಲರ್ ಆಗಿಲ್ಲ, ಅಷ್ಟು ಫ್ಯಾನ್ ಬೇಸ್ ಎಲ್ಲ ಅವ್ರು ಕ್ರಿಯೇಟ್ ಆಗಿಲ್ಲ ಅವ್ರಿಗೆ. ಸೊ ಐ ಹೋಪ್ ಬಿಗ್ ಬಾಸ್ ವಿಲ್ ಗಿವ್ ಹಿಮ್ ಎ ಗುಡ್ ಆಪರ್ಚುನಿಟಿ ಟು ಶೋ ಹಿಮ್ ವಾಟ್ ಹಿ ಈಸ್ ಕೇಪಬಲ್ ಆಫ್. ಆ್ಯಂಡ್ ಅವ್ರಿಗೆ ಒಂದು ಒಳ್ಳೆ ಕೆರಿಯರ್ ಸಿಗುತ್ತೆ ಇದರಿಂದ ಮುಂದಕ್ಕೆ. ಅವರ ಒಂದು ಕೆರಿಯರ್ ಟ್ವಿಸ್ಟ್ ಸಿಗುತ್ತೆ. ಅವರೇ ಹೇಳೋದಲ್ಲ, ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಇದೆ ಅಂತ. ಸೊ ಅವರ ಒಂದು ಸೆಕೆಂಡ್ ಇನ್ನಿಂಗ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಲಿ ಅಂತ ನಾನು ಆಶಿಸ್ತೀನಿ.
ನನಗೆ ಅವರು ನೋಡೋದಕ್ಕೆ ಹೇಗೆ ಕಾಣಿಸ್ತಾರೆ ಅಂದರೆ ಈಸ್ ಲೈಕ್ ಎ ಚಾಕ್ಲೇಟ್ ಹೀರೋ, ಚಾಕ್ಲೇಟ್ ಬಾಯ್. ಸೊ ಈಸ್ ವೆರಿ ಕೈಂಡ್ ಆ್ಯಂಡ್ ವೆರಿ ಇನ್ನೋಸೆಂಟ್, ಸೊ ದಟ್ ಅವ್ರಿಗೆ ಯಾವುದೇ ಒಂದು ಜಗಳಕ್ಕೆ ಹೋಗೋದಿಲ್ಲ. ಅವರಿಂದ ಅಷ್ಟು ಫೈಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಸ್ ಎ ಕಂಟೆಂಡರ್, ಗುಡ್ ಕಂಟೆಂಡರ್, ಅಂದರೆ ಒಂಥರ ಜನಕ್ಕೆ ತುಂಬ ಇಷ್ಟ ಆಗ್ಬೋದು. ಬಟ್ ಈ ಜಗಳ ಆಡೋದ್ರಲ್ಲಿ, ಕಿತ್ತಾಡೋದ್ರಲ್ಲಿ ಆ ಥರ ಒಂದು ಕಾಂಟೆಂಟ್ ಕೊಡೋದಿಲ್ಲ. ಒಬ್ಬ ಗುಡ್ ಬಾಯ್ ಥರ ಒಂದು ಕಾಂಟೆಂಟ್ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಧರ್ಮ ಕೀರ್ತಿರಾಜ್? ಹೌದು, ನನ್ಗೂ ಹಂಗೆ ಒಂಥರ ಅಮೂಲ್ ಬೇಬಿ ತರ ಅನ್ನಿಸ್ತಾರೆ. ಮೇ ಬಿ ನೀವ್ ಹೇಳ್ದಂಗ್ ಚಾಕ್ಲೇಟ್ ಇರೋ ತರ ಇರ್ಬೋದು ಅನ್ಸುತ್ತೆ. ಓಕೆ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ, 7ನೇ ನಂಬರ್, 7 ನಮ್ಮ ಲಕ್ಕಿ ನಂಬರ್, ಜಗದೀಶ್ KN ಮಹಾದೇವ್, ನಮ್ಮ ವಕೀಲ್ ಸಾಬ್, ಅಡ್ವೊಕೇಟ್ ಜಗದೀಶ್. ಹೇಯ್, ಚಿಟ್ಕೆ ಹೊಡೆಯೋಷ್ಟರಲ್ಲಿ ಒಳಗೆ ಹಾಕ್ಸ್ಬಿಡ್ತೀನಿ. ಫೇಸ್ ಇಟ್ ಆರ್ ಮೇಕ್ ಇಟ್. ಫೇಸ್ ಆರ್ ಕೇಸ್. ಓಕೆನಾ? ಕೇಸ್ ಹಾಕ್ಸ್ಬಿಡ್ತಾರೆ, ಫಾಲೋ ಮಾಡ್ತೀರಾ ಅಲ್ಲ ಅವ್ರನ್ನ? ಆಕ್ಚುಲಿ ಐ ಆಮ್ ಎ ಬಿಗ್ ಫಾಲೋವರ್ ಆಫ್ ಜಗದೀಶ್ ಸರ್. ಆಕ್ಚುಲಿ ಅವ್ರು ಮಾಡೋ ಅಂತ, ಹಿ ಇಸ್ ನಾಟ್ ಎ ಕಾಂಟೆಂಟ್ ಕ್ರಿಯೇಟರ್, ಹಿ ಈಸ್ ಎ ಫೈಟರ್. ನನ್ನ ಪ್ರಕಾರ ಒಂದು ಈ ಈ ಒಂದು ಏನಂತಾರೆ ಸಮಾಜದಲ್ಲಿ ಅಂತ ಒಬ್ರು ಫೈಟರ್ ಅವಶ್ಯಕತೆ ಒಬ್ಬರಲ್ಲ ಅಂತ 1000 ಜನ ಫೈಟರ್ಸ್ ಇದ್ರು ಸಾಕಾಗೋದಿಲ್ಲ. ಯಾಕಂದ್ರೆ ಈಗಿನ ಭ್ರಷ್ಟಾಚಾರಗಳನ್ನ ಎತ್ತಿ ಹಿಡಿದು ಓಪನ್ ಆಗಿ ಒಂದು ವೇದಿಕೆಯಲ್ಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಓಪನ್ ಆಗಿ ಹೆಸರು ತಗೊಂಡು ಡೈರೆಕ್ಟ್ ಆಗಿ ಹೇಳೋಂಥ ತಾಕತ್ ಯಾರಿಗೂ ಇಲ್ಲ, ನಮ್ಮ ಜಗದೀಶ್ ಅವ್ರಿಗೆ ಮಾತ್ರ ಇರೋದು. ಸೊ ಅವ್ರದ್ದು ಬಾಯ್ ಜೋರಿದೆ, ಬಟ್ ಮನಸ್ಸಲ್ಲಿ ಅವ್ರದ್ದು ಹೂವಿನಂತ ಮನಸ್ಸಿದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ನಾನು ತುಂಬ ದಿನದಿಂದ ಫಾಲೋ ಮಾಡ್ತೀನಿ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅವ್ರ ಮೇಲೆ ತುಂಬ ಹಲ್ಲೆಗಳಾಗಿದೆ, ಅವ್ರ ಮೇಲೆ ಅಟ್ಯಾಕ್ ಆಗಿದೆ, ಬೇಕು ಅಂತ ಅವ್ರನ್ನ ಜೈಲಿಗೆ ಕೂಡ ಕಳಿಸಿದ್ದಾರೆ. ಹಿ ಈಸ್ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್, ಅಂದರೆ ಎಕ್ಸ್ಪ್ಲಾಯರ್ ಆಗಿ ತುಂಬ ಶೋಷಣೆ ಆಗಿದೆ. ಅವರ ಹೋರಾಟ ಮಾಡಿದಕ್ಕೆ ಅವ್ರನ್ನ ಶೋಷಿಸಿದ್ದಾರೆ. ಸೊ ಬಿಗ್ ಬಾಸ್ ಮೂಲಕ ಅವ್ರಿಗೆ ಒಂದು ಜನಗಳ ಹೆಚ್ಚು ರೀಚ್ ಸಿಗಲಿ, ಮುಂದೆ ಅವ್ರು ಅನ್ಕೊಂಡಿರೋ ರೀತಿ ಅವರು CM ಆಗಲಿ ಅಂತ ನಾನು ಬೇಡ್ಕೊತೀನಿ. ಯಾಕೆಂದ್ರೆ ವಿ ನೀಡ್ ಎ CM ಲೈಕ್ ಹಿಮ್. ಆ ಥರ ಒಂದು ರಫ್ ಅಂಡ್ ಟಫ್ ಕ್ಯಾರೆಕ್ಟರ್ ಇರೋಂಥ ಒಬ್ಬ CM ಬಂದರೆ ರಾಜ್ಯ ಎಲ್ಲಿಗೋ ತಗೊಂಡೋಗ್ಬಿಡ್ತಾರೆ. ಆ ಒಂದು ಕ್ಯಾರೆಕ್ಟರ್ ಅವರಲ್ಲಿದೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಹಿಮ್ ಟು ಸಿ ಹಿಮ್ ಆಸ್ ಎ CM, ನಾಟ್ ಎಸ್ ಎ ಬಿಗ್ ಬಾಸ್ ವಿನ್ನರ್. ಅವ್ರು ಬಿಗ್ ಬಾಸ್ ವಿನ್ನರ್ ಆಗಿ ಅವ್ರಿಗೆ ಏನೂ ಬೇಕಾಗಿಲ್ಲ, ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಸೊ ಹಿ ವಿಲ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್ ವಿತ್ ದ ಮನಿ ಆರ್ ಎ ಟ್ರೋಫಿ. ಸೊ ಹಿ ನೀಡ್ ದ ರೀಚ್ ಆಫ್ ದ ಪೀಪಲ್ ಅಂಡ್ ಹಿ ಶುಡ್ ಅರ್ನ್ ಸಮ್ ವೋಟ್ಸ್ ಫ್ರಮ್ ದೆಮ್. ಅದು ನಾನು ಎಕ್ಸ್ಪೆಕ್ಟ್ But he should come to finals. Yeah, you are expecting him to come to finals. Yeah. ನನಗೂ ಅಷ್ಟೇ, ಫೈನಲ್ಸಿಗೆ ಬರಬೇಕು. ಅಟ್ಲೀಸ್ಟ್ ಕಪ್ ಗೆಲ್ತಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಅದರ್ ಪೀಪಲ್ ಆರ್ ಸೊ ಡಿಸರ್ವಿಂಗ್ ಇಟ್. ಬಟ್ ಇವರಿಗೆ ಆ ಮನಿ ಅವಶ್ಯಕತೆ ಇಲ್ಲ, ಇವ್ರ ಹತ್ರ ಇದೆ. ಬಟ್ ಹಿ ಶುಡ್ ಬಿ ಇನ್ ಫೈನಲ್ಸ್ ಅಂಡ್ ಹಿ ಶುಡ್ ಅರ್ನ್ ಪೀಪಲ್ ಹಾರ್ಟ್, ಅಂದ್ರೆ ಅವ್ರ ಜನಗಳ ಹೃದಯವನ್ನು ಗೆಲ್ಲಬೇಕು. ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮೂವಿಂಗ್ ಆನ್ ಟು ಶಿಶಿರ್. ವೇದಿಕೆಯಿಂದ ರೀಚ್ ಆಗ್ಬೇಕು. ಅವ್ರ ವರ್ಕ್, ಅವ್ರು ಮಾಡ್ತಾ ಇದ್ದಿದ್ದ ನ್ಯಾಯಕ್ಕೋಸ್ಕರ ಓಡಾಡ್ತಿದ್ದೆಲ್ಲ ಈ ಬಿಗ್ ಬಾಸ್ ವೇದಿಕೆ ಮೂಲಕ ಎಲ್ಲಾ ಜನರಿಗೂ ತಲುಪಬೇಕು. ಖಂಡಿತ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಂಟೆಸ್ಟೆಂಟ್, ವಿ ಹ್ಯಾವ್ ನಂಬರ್ 8 ಶಿಶಿರ್. ಇವರ ಒಂದು ಜರ್ನಿ ನೋಡಿದ್ರೆ ಲಾಟ್ ಆಫ್ ಫ್ಯಾನ್ ಬೇಸ್ ಇದೆ ಅವರಿಗೆ. ಯಾಕಂದ್ರೆ ಮೋರ್ ದೆನ್ 10 years 13 years ತನಕ ಅವರು ಕಿರುತೆರೆಯಲ್ಲಿ ಲೀಡ್ ರೋಲ್ ಅಲ್ಲಿ ಇದ್ದಾರೆ. ಅಂಡ್ ಹಿ ಹ್ಯಾಸ್ ಡನ್ ಮೆನಿ ಸೀರಿಯಲ್ಸ್ ಅಂಡ್ ಅವರ ಫ್ಯಾನ್ ಬೇಸ್ ಕೂಡ ಚೆನ್ನಾಗಿದೆ. ಇವಾಗ ಬಿಗ್ ಬಾಸ್ ಬಂದಿದ್ದಾರೆ, ಸೊ ದಟ್ ಹಿ ಕ್ಯಾನ್ ಡೂ ಸಮಥಿಂಗ್ ಇನ್ ಹಿಸ್ ಕ್ಯಾರಿಯರ್ ಇನ್ ಫ್ಯೂಚರ್. ಸೊ ವಾಟ್ ಕುಡ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಹಿಮ್? ಇದೆಲ್ಲ ಮೇ ಬಿ ಅವರು ಒಳ್ಳೆ ಫೈಟ್ ಕೊಡ್ತಾರೆ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ. ತುಂಬಾ ಫಿಸಿಕಲಿ ಅಂತ ಸ್ಟ್ರಾಂಗ್ ಬಂದ್ರೆ ಅನ್ನಿಸ್ತಾರೆ. ಫಿಸಿಕಲಿ ಹಿ ಇಸ್ ಸ್ಟ್ರಾಂಗ್, ಹಿ ಕ್ಯಾನ್ ಕಾಂಪೀಟ್ ವಿತ್ ತ್ರಿವಿಕ್ರಮ್ and Ranjit. He's a good competitor for them, I think. So that we are going to expect more content from him from a physical side. ಅಂದ್ರೆ ಒಂದು ಅಗ್ರೆಷನ್ ಇವರಿಂದ ಬರ್ಬೋದು ಅನ್ಕೋತಿ. ಈ 3 ಜನದಿಂದ ಈ ಫಿಸಿಕಲ್ ಅಗ್ರೆಷನ್, ಫೇಸ್ ಟು ಫೇಸ್ ಒಂದು ಟಾಸ್ಕ್ಗಳಾದಾಗ ಬರುತ್ತಲ್ಲ ಒಂದು ಅಗ್ರೆಷನ್, ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ರಂಜಿತ್, ತ್ರಿವಿಕ್ರಮ್ ಮತ್ತೆ ಶಿಶಿರ್, ಈ 3 ಜನದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವಾಟ್ ಯು ಸೇ ಅಬೌಟ್ ತ್ರಿವಿಕ್ರಮ್? ತ್ರಿವಿಕ್ರಮ್ ಆಕ್ಚುಲಿ ಅವರು CCL ಆಗ್ತಾ ಇದ್ರು ಅನ್ಸುತ್ತೆ. ಸೊ CCL ಆಕ್ಟರ್ ಅಂಡ್ ಆಲ್ಸೋ ಹಿ ಇಸ್ ಎ CCL ಪ್ಲೇಯರ್. ಬಟ್ ಅಷ್ಟು ನಾನು ನೋಡಿದಂಗ ಅವರು ಪದ್ಮಾವತಿ ಮಾಡ್ತಿದ್ರಾ? ಪದ್ಮಾವತಿ ಸೀರಿಯಲ್ ಅಲ್ಲಿ ಲೀಡ್ ರೋಲ್ ಅಲ್ಲಿ ಮಾಡ್ತಾ ಇದ್ರು. ಓಕೆ, ನಾನು ಅಷ್ಟಾಗಿ ಸೀರಿಯಲ್ಸ್ ನೋಡೋದಿಲ್ವಲ್ಲ, ಹಾಗಾಗಿ ಇವ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಿಕಾಸ್ ಐ ವಾಚ್ ಲಿಸ್ ಆಫ್ ಸೀರಿಯಲ್ಸ್, ಸೊ ಐ ವಿಲ್ ಮೋರ್ ಫೋಕಸ್ ಆನ್ ರಿಯಾಲಿಟಿ ಶೋಸ್ ಅಂಡ್ ಮೂವೀಸ್. ಸೊ ದಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಹಿ ವಿಲ್ ಬಿ ಗುಡ್ ಕಾಂಪಿಟೇಟರ್ ಇನ್ ಟರ್ಮ್ಸ್ ಆಫ್ ಇನ್ ದ ಟಾಸ್ಕ್ ವೈಸ್ ಮಾತ್ರ. ಬೀಯಿಂಗ್ ಎ ಕ್ರಿಕೆಟ್ ಪ್ಲೇಯರ್, ಹಿ ವಿಲ್ ಬಿ ಎ ಗುಡ್ ಕಾಂಪಿಟೇಟರ್ ಫಾರ್ ಎವ್ರಿ ಒನ್. ಸೊ ಎಲ್ಲರೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು ಮನೆ ಒಳಗಡೆ ಇರೋರು. ತ್ರಿವಿಕ್ರಮ್, ಶಿಶಿರ್ ಮತ್ತು ರಂಜಿತ್ 3 ಜನ ಒಳ್ಳೆ ಕಾಂಪಿಟೇಟರ್ಸ್ ಆಗ್ತಾರೆ. ಅವರ ನೆಕ್ಸ್ಟ್ ಮನೆ ಒಳಗಡೆ ಓದಂಥದ್ದು ಹಂಸಾ ಮ್ಯಾಮ್. ನಿಮ್ಗೆ ಏನು ಅನ್ಸುತ್ತೆ ಹಂಸಾ ಮ್ಯಾಮ್ ಬಗ್ಗೆ? ಆಕ್ಚುಲಿ ನನ್ಗೆ ಅಷ್ಟು ಐಡಿಯಾ ಇಲ್ಲ ಹಂಸಾ ಅವ್ರ ಬಗ್ಗೆ.
ಮೇ ಬಿ ನೀವು ಹೇಳ್ಬೋದು ಅನ್ಸುತ್ತೆ. ಐಡಿಯಾ ಇಲ್ಲ ಅಂದ್ರೆ ಏನಂತ? ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ನನ್ಗೆ ಗೊತ್ತಾ ಇದೆಯಲ್ಲ, ಬಟ್ ಯಾ ಅವರು ತುಂಬಾ ಸ್ಟ್ರಾಂಗ್ ಅನ್ನಿಸ್ತಾರೆ, ಬಟ್ ದ ಸೇಮ್ ಟೈಮ್ ಮೇ ಬಿ ಎಮೋಷನಲ್ ಪರ್ಸನ್ ಆಗ್ಬೋದು ಅನ್ಕೊಂತೀನಿ. ಆಕ್ಚುಲಿ ನಾನು ಕೂಡ ಸೀರಿಯಲ್ ಫಾಲೋ ಮಾಡಿಲ್ಲ. ಹಂಸ ಮ್ಯಾಮ್ ಶಿ ಇಸ್ ಎ ನ್ಯೂ ಫೇಸ್ ಫಾರ್ ಮೀ. ಸೊ ನನಗೂ ಕೂಡ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಹರ್ ಟು ಪರ್ಫಾರ್ಮ್, ಸೊ ದಟ್ ನೆಕ್ಸ್ಟ್ 1 or 2 ವೀಕ್ಸಲ್ಲಿ ಅವ್ರು ಯಾವ ಥರ ಕಾಂಟೆಂಟ್ ಮಾಡ್ತಾರೆ, ಅವ್ರು ಯಾವ ಥರ ಒಂದು ಜನಕ್ಕೆ ಖುಷಿ ಪಡಿಸ್ತಾರೆ, ಜನಕ್ಕೆ ಏನೊಂದು ಕಾಂಟೆಂಟ್ ಕೊಡ್ತಾರೆ, ಅದ್ರ ಮೇಲೆ ಅವರು ಸರ್ವೈವ್ ಆಗ್ತಾರಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಅವ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಸೊ ದಟ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್ ಆನ್ ಇಟ್. ಸೊ ವಿಲ್ ಮೂವ್ ಫಾರ್ವರ್ಡ್, ವಿ ವಿಲ್ ವಿಶ್ ಆರ್ ದ ಆಲ್ ದ ಬೆಸ್ಟ್, ಸೊ ದಟ್ ಅಂಡ್ ವಿ ವಿಲ್ ಮೂವ್ ಫಾರ್ವರ್ಡ್ ಟು ಮಾನಸ ತುಕಾಲಿ ಸಂತು. ಓಕೆ, ಮಾನಸ ತುಕಾಲಿ ಸಂತು ಇವ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಾರ ಬಗ್ಗೆ? ಮಾನಸ. ಮಾನಸ್ ಅವ್ರು ಮೇ ಬಿ ತುಕಾಲಿ ಅವರು ಮತ್ತೆ ವತ್ತು ಸಂತೋಷ್ ಅವ್ರು ಲಾಸ್ಟ್ ಟೈಮ್ ಕೊಟ್ಟಿರೋ ಆತರ ಮೇ ಬಿ ಇವ್ರು ತುಂಬಾ ಕಾಮಿಡಿ ಇರುತ್ತೆ ಅನ್ಕೊಂತೀನಿ. ಅಂಡ್ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ಸೊ ನಾನು ಅವ್ರ ಫಿನಾಲೆಗೆ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ನನಗೂ ಹಾಗೆ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ ಅವರು ಒಂದು ಗೆಸ್ಟ್ ಆಗಿ ಬಂದಿರೋ ಮನೆ ಒಳಗಡೆ, ಓಕೆ, ಫ್ಯಾಮಿಲಿ ಮೆಂಬರ್ ಆಗಿ. ಆವಾಗ ಬಂದಾಗ ಅವ್ರು ಕೊಟ್ಟಂತ ಕಾಂಟೆಂಟ್ ಯಾವ ತರ ಇತ್ತು ಅಂದ್ರೆ, ಅಲ್ಲಿದ್ದವ್ರು ಎಲ್ಲಾರ ಕಾಂಟೆಂಟು ಇಟ್ಕೊಂಡು ತಿನ್ನೋಂಗಾಗಿತ್ತು. ಎಲ್ಲಾರನ್ನೂ ಡಾಮಿನೇಟ್ ಮಾಡಿ ಇವ್ರು ಹೈಲೈಟ್ ಆಗಿದ್ರು ಆ ಟೈಮಲ್ಲಿ. ಓಕೆ, ಜಸ್ಟ್ ಫಾರ್ ಒನ್ ಡೇ ಅವ್ರು ಬಂದಿದ್ದು, ಬಟ್ ಯಾರು ಅಷ್ಟು ಡಾಮಿನೇಟ್ ಆಗಿ ಅವರು ಪರ್ಫಾರ್ಮ್ ಮಾಡಿದ್ರು. ಸೊ ದಟ್ ಶಿ ಈಸ್ ಎಂಟರ್ಟೈನಿಂಗ್ ಪೀಪಲ್. ಓಕೆ, ಎ ವೆರಿ ಗುಡ್ ಎಂಟರ್ಟೈನರ್. ಅದು ಕೂಡ ಒಬ್ಬ ಫಿಮೇಲ್ ಕಾಮಿಡಿ ಎಂಟರ್ಟೈನರ್. ಇದುವರೆಗೆ ಬಿಗ್ ಬಾಸ್ ಅಲ್ಲಿ ಯಾರು ಕೂಡ ಬಂದಿಲ್ಲ ಅನ್ಸುತ್ತೆ, ಇದೇ ಫಸ್ಟ್ ಟೈಮ್ ಇರ್ಬೋದು. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹರ್ ಟು ಸಿ ಇನ್ ದ ಬಿಗ್ ಬಾಸ್. ಆಕ್ಚುಲಿ ಲಾಸ್ಟ್ ಟೈಮ್ ನಾವು ಬಿಗ್ ಬಾಸ್ ನೋಡುವಾಗಲೇ ಅಂದ್ಕೊಂಡ್ವಿ, ತುಕಾಲಿ ಬದಲು ಇವ್ರು ಬಂದಿರೋ ಚೆನ್ನಾಗಿರೋದು, ನಮ್ಗೆ ಅವಾಗ ಅನ್ಸ್ಬಿಟ್ಟಿತ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಸೊ ದಟ್ ಈ ಸರ್ತಿ ಬಂದ್ಯಾರ ಅಂದ್ರೆ ಶಿ ಇಸ್ ಆಲ್ಸೋ ಒನ್ ಆಫ್ ದ TRP ಪೀಸ್ ಅಂತ ಅನ್ಕೊಂತೀನಿ. ಇವರಿಂದ TRP ಸ್ಟ್ರಾಂಗೆಸ್ಟ್ ಲೇಡಿ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಶಿ ಶುಡ್ ಬಿ ಇನ್ ಫೈನಲ್ಸ್ ಡೆಫಿನೆಟ್ಲಿ. ಬಟ್ ಅವರ ಒಂದು ಪರ್ಫಾರ್ಮೆನ್ಸ್ ಆ ಥರ ಇದೆ, ಅವರ ಕಾಂಟೆಂಟ್ ಆ ಥರ. ಬಟ್ ಪರ್ಸನಲಿ ಶಿ ಈಸ್ ಕೇಮ್ ಫ್ರಮ್ ಎ ಮಿಡಲ್ ಕ್ಲಾಸ್ ಆರ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಒಂದು ಸ್ವಲ್ಪ ಕಷ್ಟದಿಂದನೇ ಬಂದಿರೋದು. ಸೊ ಶಿ ಹ್ಯಾಸ್ ನೋ ಹೌ ಟು, ಅಂದರೆ ಲೈಫಲ್ಲಿ ತುಂಬ ಕಲ್ತಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ನರಕ ಕೊಟ್ಟರು ಅಡ್ಜಸ್ಟ್ ಆಗ್ತಾರೆ, ಸ್ವರ್ಗ ಕೊಟ್ಟರು ಅಡ್ಜಸ್ಟ್ ಆಗ್ತಾರೆ. ಸೊ ಹಾಗಾಗಿ ಅವ್ರದ್ದು ಏನು ಮಾಡ್ತಾರೆ ಅಂತ ಮುಂದಕ್ಕೆ ನೋಡೋದು. ಬಟ್ ಅವರು ಎಲ್ಲಾದ್ರೂ ಹೊಂದ್ಕೊಂಡು ಹೋಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ಗೋಲ್ಡ್ ಸುರೇಶ್. ಓಕೆ, ಗೋಲ್ಡ್ ಸುರೇಶ್, ಗೋಲ್ಡನ್ ಮ್ಯಾನ್. ಓಕೆ, ಮೈ ಮೇಲೆ ಒಂದು 3 kg ಚಿನ್ನ ಹಾಕೊಂಡು ಓಡಾಡ್ತಾರೆ. ಆಕ್ಚುಲಿ ಅವ್ರ ಒಂದು ಸೆಕ್ಯೂರಿಟಿನೇ ನೋಡಿ ಸುಡಿತಾರೆ, ಫುಲ್ ಗಾಬರಿ ಆಗ್ಬಿಟ್ಟು. ಅದೇ ಕರೆಕ್ಟ್. ಆ ತರ ಒಂದು ಸೆಕ್ಯೂರಿಟಿ CM ಬಿಟ್ರೆ ಅವ್ರಿಗೆ ಇರೋದು ಅನ್ಸುತ್ತೆ. ಮೈ ಮೇಲೆ ಒಂದು 2-3 ಕೋಟಿ ಚಿನ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ. ಬಟ್ ಅವರು ತುಂಬಾ ಅವ್ರು ಹೇಳ್ಕೊಂಡೋ ತರಾನೇ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋದು ಅಂತ ಹೇಳ್ತಾರೆ. ಓಕೆ, ಆಕ್ಚುಲಿ ಅವ್ರ ಅಮ್ಮ ಅವ್ರ ವೈಫ್ ಎಲ್ಲ ತುಂಬಾ ಸಿಂಪಲ್. ಇಲ್ಲ, ಅವರಿಂದ ಆಕ್ಚುಲಿ ಅವರು ಹೊರಗಡೆ ಏನ್ ಬರೀ ಶೋ ಆಫ್ಸ್ ಕೊಟ್ಟಿದ್ದಾರೆ, ಗೋಲ್ಡ್ ಎಲ್ಲ ತೋರಿಸಿದ್ದಾರೆ. ಅದನ್ನೆಲ್ಲ ಬಿಟ್ಟು ಬಿಗ್ ಬಾಸ್ ಅಲ್ಲಿ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಅಂತ ಒಬ್ಬ ನಾಯಕನಾಗಿ ಬರಬರಲಿ ಅದು ನಾನು ಅನ್ಕೊಂತೀನಿ. ಸೊ ದಟ್ ನಮಗೆ ಒಂದು 10 minutes ಟೈಮ್ ಇದೆ, ಅಷ್ಟೊಳಗಡೆ ನಾವು ಮುಗಿಸ್ಬೇಕು. ಓಕೆ, ಲೆಟ್ಸ್ ಬಿ ಕ್ವಿಕ್. ಸೊ ವಿ ವಿಶ್ ಹಿಮ್ ಆಲ್ ದ ಬೆಸ್ಟ್, ಗೋಲ್ಡ್ ಸುರೇಶ್. ಅಂಡ್ ದೆನ್ ವಿಲ್ ಗೋ ಟು ದ ನೆಕ್ಸ್ಟ್ ಕಂಟೆಸ್ಟೆಂಟ್, ಐಶ್ವರ್ಯ ಸಿಂಧೋಗಿ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಐಶ್ವರ್ಯ ಸಿಂಧೋಗಿ ಆಕ್ಚುಲಿ ಇಟ್ಸ್ ವೆರಿ ಸ್ಯಾಡ್. ಅವ್ರ ಅಪ್ಪ ಅಮ್ಮನ ಕಳ್ಕೊಂಡು ಅವ್ರು ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಹೌದು. ಸೊ ಮೇ ಬಿ ಅದರಿಂದ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅನ್ಸುತ್ತೆ. ಮೇ ಬಿ ನರ್ಕದಲ್ಲಿದ್ರು ಸ್ವರ್ಗದಲ್ಲಿದ್ರು ಶಿ ವಿಲ್ ಸರ್ವೈವ್ ಅಂತ ಅನ್ಸುತ್ತೆ. ಬಿಕಾಸ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅಪ್ಪ ಅಮ್ಮ ಇಲ್ದೆ. ಸೊ ಶಿ ಇಸ್ ಓನ್ಲಿ ಲೈಕ್ ಲೈಕ್ ಅವ್ರಿಗೆ ಒನ್ಲಿ ಒನ್ ಚೈಲ್ಡ್ ಅಂತ ಹೇಳಿದ್ರು. ಸೊ ಅರೆ ಒನ್ ಮ್ಯಾನ್ ಆರ್ಮಿ ಅಂತ ತರ ಇದ್ದಾರೆ ಅವರು, ನನಗೆ ಗೊತ್ತಿರಾಗಿ. ಬಟ್ ಶಿ ಹ್ಯಾಸ್ ಸ್ಟ್ರಗಲ್ಡ್ ಎ ಲಾಟ್ ಡ್ಯೂರಿಂಗ್ ಕೋವಿಡ್ ಟೈಮ್. ಅಂಡ್ ಆಲ್ಸೋ ಅವ್ರಿಗೆ ಒಂದು ಸಪೋರ್ಟ್ ಇಲ್ಲಂಗೆ ಆಗ್ಬಿಟ್ಟಿದೆ ಫ್ಯಾಮಿಲಿಯಿಂದ. ಅಂದರೆ ಮೀನ್ಸ್ ತಂದೆ ತಾಯಿ ಬ್ಯಾಕ್ ಬೋನ್ ತರ ಇರ್ತಾರೆ. ಸೊ ಶಿ ಇಸ್ ನಾಟ್ ಹ್ಯಾವಿಂಗ್ ದಟ್. ಸೊ ಅವ್ರಿಗೊಂದು ಒಳ್ಳೆ ಫ್ಯೂಚರ್ ಇರಲಿ. ಅವರು ಸೀರಿಯಲ್ ಬ್ಯಾಕ್ಗ್ರೌಂಡ್ ರೀಸೆಂಟ್ ಇಂದಾನೆ ಆಗಿ ಬಂದಿರೋದು. ಅವ್ರದ್ದು ತುಂಬಾ ಟ್ರಾಲ್ ಆಯ್ತು 1 year ಬ್ಯಾಕ್. ಸೊ ದಟ್ ಅವರಿಂದ ರಿಕವರ್ ಆಗಿದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಬಟ್ ಶಿ ಈಸ್ ಆಲ್ಸೋ ಲೈಕ್ ಏನಂತಾರೆ, ಒಂದು ದಂತದ ಚೆಲುವೆ ಅಂತಾರಲ್ಲ, ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದೆರಡು ಚೆನ್ನಾಗಿರೋ ಹೆಣ್ಮಕ್ಳಿದ್ರೆ ಚೆನ್ನಾಗಿ ಕಾಣೋದು, ಇಲ್ಲ ಅಂದ್ರೆ ಶೋ ಓಡಲ್ಲ. ಆ ಥರ ಇವರು ಒಂದು ಕಾಂಟೆಂಟ್ ಬರ್ತು ಇವ್ರ ಕಡೆಯಿಂದ. ಅಂದರೆ ಶಿ ಇಸ್ ಎ ಬ್ಯೂಟಿಫುಲ್ ಲೇಡಿ ಅಂತ ಹೇಳ್ಬೋದು. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ some good content from Aishwarya. So post that 14th contestant,
ಚೈತ್ರ ಮ್ಯಾಮ್. ಚೈತ್ರ ಅವ್ರ ಬಗ್ಗೆ ಚೈತ್ರ ಅವರೇ ಅವ್ರು ಹೇಳ್ಬೇಕು, ಹೇಳಿ. ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಅವ್ರು ತುಂಬಾ ಸ್ಟ್ರಾಂಗ್ ಲೇಡಿ ಆಗ್ತಾರೆ. ಅಂಡ್ ಮೇ ಬಿ ಲಾಯರ್ ಜಗದೀಶ್ ಅವರು ಮತ್ತೆ ಇವ್ರು ತುಂಬಾ ಫೇಸ್ ಟು ಫೇಸ್ ಆಗ್ತಾರೆ ಅನ್ಸುತ್ತೆ ಆ ಕಾಂಟ್ರವರ್ಸಿ ಏನಾದ್ರು ಟಾಪಿಕ್ ಬಂದ್ರೆ. ಸೊ Okay. ಆಕ್ಚುಲಿ ಅದು ತುಂಬಾ ಆ, ಥ್ರಿಲ್ಲಿಂಗ್ ಇಲ್ಲ ಆಗಿರುತ್ತೆ. ಇಲ್ಲ, ಇಲ್ಲೊಂದು ಕರೆಕ್ಷನ್ ಇದೆ. ಕಾಂಟ್ರವರ್ಸಿ ಔಟ್ ಸೈಡ್ ಏನ್ ಕಾಂಟ್ರವರ್ಸಿ ಇದೆ ಅದನ್ನ ಬಿಗ್ ಬಾಸ್ ಮನೆ ಒಳಗಡೆ ತರಂಗಿಲ್ಲ. ಸೊ ಇಲ್ಲೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೋಬೇಕು ಬಿಗ್ ಬಾಸ್ ಒಳಗೇನೆ. Create ಮಾಡಿ. ಹಾಗಾಗಿ ನನ್ಗನ್ಸುತ್ತೆ ಒಬ್ರು ಉತ್ತರಾರಿ ಇನ್ನೊಬ್ರು ದಕ್ಷಿಣ ಅಂತಾರೆ. ಒಂದ್ ಕಡೆ ಹೆಣ್ಣು ಸಿಂಹ, ಇನ್ನೊಂದ್ ಕಡೆ ಗಂಡು ಸಿಂಹ ಇದ್ದಾರೆ. ಫೈಟ್ ಬಿದ್ರೆ ಮಾತ್ರ ಕಿತ್ಕೊಂಡು ಹೋಗುತ್ತೆ TRP. ಆ ಲೆವೆಲಿ ಫೈಟ್ ಬೀಳ್ತಿವ್ರದ. ಫೈಟ್ ಬಿದ್ರೆ ಅಕಸ್ಮಾತ್ ಇಬ್ರು ಕಾಂಪ್ರ ಹೌದು. ಆಗ್ಬಿಟ್ಟು ಒಂದೇ ಪಾರ್ಟಿಗೆ ಸೇರ್ಕೊಂಡ್ರೆ ಹೇಳ್ತೀನಿ ಮಕ್ಕರೆ ಖಲ್ಲಾಸ್. ಸೊ ನಾವು ಆದಷ್ಟು ನಮ್ಮ ಜಗ್ಗಣ್ಣ ತುಂಬಾ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಚೈತ್ರ ಮ್ಯಾಮ್ನ ಅವರಿಂದ. ಆಪೋಸಿಟ್ ಅಲ್ಲಿ ನೋಡಕ್ ಇಷ್ಟಪಡ್ತೀವಿ. ಚೈತ್ರ ಮ್ಯಾಮ್ ರೀಸೆಂಟ್ ಆಗಿ ಅವ್ರದ್ದು ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಆಗ್ಬಿಡ್ತು. ಬಟ್ ಶೀಸ್ ಎ ಸ್ಟ್ರಾಂಗ್ ಲೇಡಿ, ಶೀ ಇಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಪೀಪಲ್. ಅವ್ರು ಫೈಟ್ ಮಾಡ್ತಾರೆ. ಅವ್ರಿಗೆ ಈಗ ಹೆಂಗಾಯ್ತು ಅಂದ್ರೆ ಈಗ ಚೆನ್ನಾಗಿ ಮಾತಾಡೋರು ಎದುರಾಗಿ ಮಾತಾಡೋರು ಬೇಕು ಅಂತಾರೆ. ಆತರ ಈಗ ನಮ್ ಜಗಣ್ಣ ಮಾತಾಡ್ತಾರೆ ಅಂದ್ರೆ ಅವರಿಗೆ ವಾಪಸ್ ಮಾತಾಡೋಕೆ ಚೈತ್ರ ಮ್ಯಾಮೇ ಕರೆಕ್ಟ್. ಆತರ ಇಬ್ರು ಇದಾರೆ. ಅದಂತೂ ನಿಜವಾದ ಅವ್ರಿಬ್ಬರು ಕರೆದೇ ಇರೋದು ತುಂಬಾ ಇಷ್ಟ ಆಯ್ತು. ಅವರ ನೆಕ್ಸ್ಟ್ ಬಂದಿರೋದು ನಮ್ಮ ಉಗ್ರ ಮಂಜು ಅವರು. ಇವ್ರ ಬಗ್ಗೆ ನಿಮ್ಗೆ ಯಾರ ಗೊತ್ತಿದ್ಯಾ? ಉಗ್ರಮಂಜು ಅವರು ಸುದೀಪ್ ಸರ್ ಇಲ್ದಂಗೆ ರೀಸೆಂಟ್ ಆಗಿ ಅವರು ಸುದೀಪ್ ಸರ್ದು ಮ್ಯಾಕ್ಸಿ ಮೂವಿಲ್ ಮಾಡ್ತಾ ಇದ್ದಾರೆ ಅಂತ. ಓಕೆ. ಸೊ ಮತ್ತೆ ಅವರು ಉಗ್ರಂ ಮೂವಿನಲ್ಲಿ ಕೆಲಸ ಮಾಡಿದಾರೆ ಅಂತ ನನಗೆ ಗೊತ್ತಾಯ್ತು. ಬಟ್ ನಾನು ಅವ್ರನ್ನ ಯಾವತ್ತೂ ಫಾಲೋ ಮಾಡಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಬ್ಯಾಕ್ಗ್ರೌಂಡ್ ಆಫ್ ಹಿಮ್. ಸೊ ಹೀಸ್ ಎ ನ್ಯೂ ಫೇಸ್ ಫಾರ್ ಮೀ. ನನಗೆ ಅವ್ರು ನಾನು ಹೊಸದಾಗಿ ನೋಡ್ತಾ ಇದ್ದೀನಿ. ಸೊ ಅವ್ರ ಬಗ್ಗೆ ನಾನು ಏನು ಜಡ್ಜ್ ಮಾಡೋಕ್ಕಾಗಲ್ಲ, ಅವ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಸೊ ದಟ್ ಅವರು ಯಾವ ಥರ ಕಂಟೆಂಟ್ ಕೊಡ್ತಾರೆ ನನಗೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಅವ್ರಿಗೆ ಹೆಂಗೆ ಅಂದರೆ ಈಗ ಆಲ್ರೆಡಿ ಜನದ ಮಧ್ಯೆ ಪಾಪ್ಯುಲರ್ ಆಗಿರೋ ತುಂಬ ಜನ ಇದ್ದಾರೆ. ಅವರನ್ನೆಲ್ಲ ಮೀರಿಸಿ ಇವ್ರು ಬರಬೇಕು. ಹಂಗಾದ್ರೆ ಸರ್ವೈವ್ ಆಗ್ತಾರೆ. ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಬಟ್ ಹೇಳೋಕ್ಕಾಗಲ್ಲ ಯಾರ ಹತ್ರ ಏನೇನು ಹಿಡನ್ ಟ್ಯಾಲೆಂಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಎನಿ ಟೈಮ್ he can explore and he can present it to the people. Okay, so let's see ಏನ್ ಮಾಡ್ತಾರೆ ಅಂತ. ಒಂದು 2 ವಾರ ನೋಡ್ಬೇಕು ಗೊತ್ತಾಗುತ್ತೆ ಹೊಸ ಫೇಸ್ಗಳು ಏನು ಅಂತ. ಅಂಡ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ 16ನವರು ಮೋಕ್ಷಿತಾ. ಇವ್ರ ಬಗ್ಗೆ ಏನು ಹೇಳ್ತೀರಾ? ಮೋಕ್ಷಿತಾ ಪೈ ಅವರು ಪಾರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಸೊ ಅದೊಂದು ನನಗೆ ಗೊತ್ತು. ಮಂದಿ ಬೇರೆ ಪ್ರಾಜೆಕ್ಟ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅದರಲ್ಲಿ ತುಂಬಾ ಎಮೋಷನಲ್ ಕ್ಯಾರೆಕ್ಟರ್ಸ್ ಇಟ್ಟಿತ್ತು. ಮೇ ಬಿ ಶಿ ಈಸ್ ಆಲ್ಸೋ ಸ್ಟ್ರಾಂಗ್ ಅನ್ಸುತ್ತೆ. ಆ, ನೋಡ್ಬೇಕು ಹೆಂಗ್ ಮಾಡ್ತಾರೆ ಅಂತ. ಸೇಮ್ ಇಯರ್ ಏನಂದ್ರೆ ಈಗ ಸೀರಿಯಲ್ ಇಂದ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ನಾವು ಒಂದು ಸೀರಿಯಲ್ ನ ಒಂದು ಪಾತ್ರವಾಗಿ ನೋಡಿರ್ತೀವಿ. ಸೊ ಆ ಪಾತ್ರ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಹೌದು. ಆಗಿರ್ಬೋದು. ಬಟ್ ಅದನ್ನ ಬಟ್ ರಿಯಲ್ ಲೈಫ್ ಅಲ್ಲಿ ಜಡ್ಜ್ ಅವ್ರು ಮಾಡೋಕ್ಕಾಗಲ್ಲ. ರಿಯಲ್ ಹೆಂಗಿರ್ತಾರೆ. ಲೈಫಲ್ಲಿ ಅವ್ರು ಯಾವ ಥರ ಇದೆ, ಅವರ ಕ್ಯಾರೆಕ್ಟರ್ ಯಾವ ಥರ, ಅವರ ಆಟಿಟ್ಯೂಡ್ ಯಾವ ಥರ ಇರುತ್ತೆ, ಅದೆಲ್ಲ ನಾವು ಬಿಗ್ ಬಾಸ್ ಅಲ್ಲಿ ಒಂದು 2 ವಾರ ಆದ್ಮೇಲೆ ಗೊತ್ತಾಗೋದು. ಒಂದೆರಡು ಬಿಗ್ ಬಾಸ್ ಅವ್ರನ್ನ 2 ಗಡ್ಡಿಗಿರಿಂಗ್ ಹಾಕ್ತಾರೆ, ಅವಾಗಲೇ ಗೊತ್ತಾಗೋದು. ಅದಿದ್ದಾಗಿ ಏನು ಗೊತ್ತಾಗಲ್ಲ. ಸೊ ಹಾಗಾಗಿ ವೇಟ್ ಅಂಡ್ ಸಿ ಅಂತ ಹೇಳ್ತೀನಿ ನಾನು. ಅದು ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ. ಅವ್ರು ಬಿಟ್ಟರೆ ನಮ್ಮ ಲಾಸ್ಟ್ ಕಂಟೆಸ್ಟೆಂಟ್ಸ್ ರಂಜಿತ್. ಓಕೆ, ಇವ್ರ ಬಗ್ಗೆ ಏನು ಹೇಳ್ತೀರಾ? ರಂಜಿತ್ ಬಗ್ಗೆ ಆಕ್ಚುಲಿ ನಂಗೆ ಇವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾರೆ. ಮೇ ಬಿ ಲಾಸ್ಟ್ ಸೀಸನ್ ವಿನಯ್ ಅವ್ರನ್ನ ರಿಪ್ಲೇಸ್ ಮಾಡ್ಬೋದು ಅಂತ ನನ್ಗೆ ಅನ್ಸುತ್ತೆ. ಆ ತರ ಇರುತ್ತೆ ಕ್ಯಾರೆಕ್ಟರ್ ಬಿಗ್ ಬಾಸ್ ಎಕ್ಸಾಕ್ಟ್ಲಿ. ಅಲ್ಲಿ ಪ್ಲೇ ಮಾಡ್ತಾರೆ ಅಂತ ಅನ್ಸುತ್ತೆ. ಐ ವಾಸ್ ಆಲ್ಸೋ ಥಿಂಕಿಂಗ್ ದ ಸೇಮ್. ನಾನು ಕೂಡ ಅದೇ ಅನ್ಕೊಂತಿದ್ದೆ. ಲಾಸ್ಟ್ ಟೈಮ್ ವಿನಯ್ ಏನಿದ್ರು ಅದನ್ನ ಡಿಟ್ಟೋ ರೆಪ್ಲಿಕಾ ಮಾಡಿರೋ ಥರ ಇದ್ದಾರೆ, ಅಥವಾ ಅವ್ರಿಗಿಂತ ಚೆನ್ನಾಗಿ ಕಾಂಟೆಂಟ್ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಈಸ್ ಎ ಗುಡ್ ಕಂಟೆಸ್ಟೆಂಟ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ನೋಡೋಣ ಹೇಗಿರುತ್ತೆ ಅಂತ. ಬಟ್ ನಾನು ಕೂಡ ಸೀರೀಸ್ ಅಷ್ಟಾಗಿ ನೋಡಿಲ್ಲ. ಹೌದು. ಸೊ ಹಾಗಾಗಿ ನನಗೂ ಕೂಡ ಇವರು ಒಂದು ಸ್ವಲ್ಪ ನ್ಯೂ ಫೇಸ್. ಸೊ ನೋಡೋಣ ನೆಕ್ಸ್ಟ್ ಹೇಗಿರುತ್ತೆ ಅಂತ. ಈಗ ಒಂದು ಸಮ್ಮರಿಗೆ ಬಂತು ಅಂದರೆ ಟೋಟಲ್ 17 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ಅದರಲ್ಲಿ ಈಗ ಎಷ್ಟು 17 ಜನದಲ್ಲಿ 7 ಜನನ್ನ ನರಕಕ್ಕೆ ಹಾಕಿದ್ದಾರೆ, 10 ಜನ ಸ್ವರ್ಗಕ್ಕೆ ಹಾಕಿದ್ದಾರೆ. ಈ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟು ನಿಮಗೆ ಹೊಸ ಅನಿಸ್ತಾ ಇದೆಯಾ, ಅಥವಾ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆಯಾ? ನಿಮ್ಮ ಒಪಿನಿಯನು? ಏನೋ ಹೊಸ ತರ ಅನಿಸ್ತಿದೆ. ನೋಡ್ಬೇಕು ಹೆಂಗೆ ಇವತ್ತಿಂದ ಯಾವ ನನಗೆ ತರ ಏನು ಇರುತ್ತೆ ಅನಿಸ್ತಾ ಇದೆ ಅಂತ. ಬಟ್ ಅಂದರೆ, ಏನೋ ಹೊಸ ತರ ಅನಿಸ್ತಿದೆ. ನನಗೆ ಲಾಸ್ಟ್ ಟೈಮು ಮಾಡಿದಾರಲ್ಲ, ಅದು ಯಾವುದದು ಸಮರ್ಥರು ಮತ್ತೆ ಅಸಮರ್ಥರು ಅಂತ. ಇಲ್ಲಿ ಸಮರ್ಥರು ಅಂದರೆ ಸ್ವರ್ಗವಾಸಿಗಳು, ಅಸಮರ್ಥರು ಅಂದರೆ ನರಕವಾಸಿಗಳು ಅನಿಸ್ತಾ ಇದೆ. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಇನ್ ಬಿಟ್ವೀನ್ ದೆಮ್. ಬಟ್ ಏನಪ್ಪ ಅಂದರೆ ಹೊಸ ನೇಮಲ್ಲಿ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಬಿಟ್ಟರೆ ಸೇಮ್ ಅದೇ ಇದೆ. ಅದರಲ್ಲಿ ಅಸಮರ್ಥರು ನೆಲದ ಮೇಲೆ ಮಲ್ಕೋಬೇಕು, ಆಮೇಲೆ ಎಲ್ಲೂ ಕೂತ್ಕೊಳ್ಳೋಂಗಿಲ್ಲ, ಅವ್ರಿಗೇನು ಪ್ರಿವಿಲೇಜಸ್ ಇರೋದಿಲ್ಲ, ಅವ್ರ ಮನೆ ಕೆಲಸ ಎಲ್ಲ ಮಾಡಬೇಕು. ಆ ಥರ ಒಂದು ಶೋಷಣೆಯಿಂದ ಇತ್ತು ಆ ಒಂದು ಕ್ಯಾರೆಕ್ಟ್ರು. ಇಲ್ಲೂ ಕೂಡ ಅದೇ ಥರನೇ ಕಾಣಿಸ್ತಾ ಇದೆ. ಅವ್ರಿಗೆ ಸಪ್ರೇಟ್ ಒಂದು ಜೈಲ್ ಥರ ಮಾಡಿದ್ದಾರೆ. ಅದು ಅವ್ರ ನೆಲದ ಮೇಲೆ ಮಲ್ಕೋಬೇಕು. ಅವ್ರಿಗೆ ಯಾವುದೋ ಹಳೆ ರಗ್ಗು ಕೊಟ್ಟಿದ್ದಾರೆ. ಮತ್ತು ಕುಡಿಯೋ ನೀರಿಗೂ ಕೂಡ ಯಾವುದೋ ಮಡಕೆಲಿ ಇಟ್ಟಿದ್ದಾರೆ. ಇವ್ರಿಗೆಲ್ಲ AC ಇದೆ, ಇವರೆಲ್ಲ ಚಳಿಲಿ ನಡ್ಕೊಂಡು ಕುತ್ಕೋಬೇಕು. ಆ ಥರ ಏನೋ ಒಂದು ಮಾಡಿದ್ದಾರೆ.
ಸೊ ನಥಿಂಗ್ ಡಿಫ್ರೆನ್ಸ್ ಸೇಮ್ ಅದನ್ನೇ ಒಂದು ಸ್ವಲ್ಪ ಮಾಡಿಫೈ ಮಾಡಿ ಒಂದು ಸ್ವಲ್ಪ ಬಿಟ್ಟಿದ್ದಾರೆ ಅನ್ಸುತ್ತೆ. ಐ ಆಮ್ ನಾಟ್ ಸರ್ಪ್ರೈಸ್ಡ್ ವಿತ್ ಸ್ವರ್ಗ ಅಂಡ್ ನರಕ ಕಾನ್ಸೆಪ್ಟ್. ಬಟ್ ಮುಂದಕ್ಕೆ ಏನೇನು ಟ್ವಿಸ್ಟ್ ಇಟ್ಟಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಿಗ್ ಬಾಸ್ ಅವರು. ಯಾಕಂದರೆ ಎಲ್ಲರಿಗೂ ಒಂದು ತಲೆದು ಇದ್ದೇ ಇರುತ್ತೆ ಕಾಪಿ ಪೇಸ್ಟ್ ಅಂತ. ಬಟ್ ಯಾರೋ ಅದನ್ನ ಮೀರ್ಸೋಂಗೆ ಯಾರೋ ಒಂದು ಟ್ವಿಸ್ಟ್ ಮಡಗಿರ್ತಾರೆ ನನಗನ್ಸಿದ ಪ್ರಕಾರ. ನೋಡೋಣ ಏನೇನು ಮಾಡ್ತಾರೆ ಅಂತ. ಸೊ ಇಷ್ಟಾಯಿತು. ಬಟ್ ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ ಕಂಪೇರ್ ಮಾಡಿಕೊಂಡ್ರೆ ನಿಮಗೇನು ಅನ್ಸುತ್ತೆ ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ ಕಂಟೆಸ್ಟೆಂಟ್ಗಳು ನೋಡಿದ್ರೆ? ಇಷ್ಟ್ ಬೇಗ ಏನು ಗೊತ್ತಾಗಲ್ಲ ಅನ್ಸುತ್ತೆ. ಅಂದ್ರೆ ಇನ್ನು 1 ವೀಕ್ ಹೋದ್ರೆ ಅಟ್ಲೀಸ್ಟ್ ನಮ್ಗೆ ಕಂಪೇರ್ ಮಾಡೋಕ್ ಸರಿ ಹೋಗುತ್ತೆ. ಮತ್ತೆ ಎಂಟರ್ಟೈನ್ಮೆಂಟ್ ತುಂಬಾ ಇರುತ್ತೆ ಅನ್ಸುತ್ತೆ. ಬಿಕಾಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂದ್ರೆ ತುಂಬಾ ಜನ ಬಂದಿದ್ದಾರೆ ಕಾಮನ್ ಪೀಪಲ್ಗೆ ಅಂತ. ಅದು ಎಂಟರ್ಟೈನ್ಮೆಂಟ್ ತುಂಬಾ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನನಗೂ ಕೂಡ ಅದೇ ಅನಿಸ್ತಾ ಇದೆ. ಬಟ್ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸರ್ತಿ ತುಂಬಾ ನ್ಯೂ ಫೇಸಸ್ ಜಾಸ್ತಿ ಇದ್ದಾರೆ, ಹೊಸ ಮುಖಗಳು ಜಾಸ್ತಿ ಬಂದಿದೆ. ಸೊ ದಟ್ ಹೌದು. ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಒಂದು 2 ವಾರ ನಾವು ಕಂಟಿನ್ಯೂಸ್ ನೋಡಿದ್ಮೇಲೆ ನಮಗೆ ಅಡ್ಜಸ್ಟ್ ಆಗುತ್ತೆ. ಅಲ್ಲಿ ತನಕ ಒಂದು ಸ್ವಲ್ಪ ಅವರು ನಮಗೆ ಇಂಟ್ರಾಕ್ಟ್ ಮೇ ಬಿ ಮಾಡೋದ್ರಲ್ಲಿ ಗೊತ್ತಾಗುತ್ತೆ. ವುಮೆನ್ ಪವರ್ ಜಾಸ್ತಿ ಇರುತ್ತೆ ಅನ್ಸುತ್ತೆ ಈ ನನಗೆ ಅನಿಸ್ತಾ ಇದೆ ಈ ಸೀಸನ್. ಸರ್ತಿ ಯಾರ್ಯಾರು ಮೇಲ್ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಲಾಸ್ಟ್ ಟೈಮ್ ಇದ್ದಷ್ಟು ಅಗ್ರೆಷನ್ ಈ ಸರ್ತಿ ಕಾಣಲ್ಲ ಅಂತ ಅನಿಸ್ತಾ ಇದೆ ನನಗೆ. ಲಾಸ್ಟ್ ಟೈಮ್ ಇದ್ದಷ್ಟು ಅಗ್ರೆಷನ್ ಈ ಸರ್ತಿ ಕಾಣೋದಿಲ್ಲ. ಈ ಸರ್ತಿ ಅಗ್ರೆಷನ್ ಬಂದ್ರೆ ಅದು ಫೀಮೇಲ್ ಸೈಡಿಂದ ಬರುತ್ತೆ ಅನ್ನೋದು ನನಗೆ ಯಾಕೋ ಒಂಥರ ಸಿಕ್ಸ್ ಸೆನ್ಸ್ ಥರ ವರ್ಕ್ ಆಗ್ತಾ ಇದೆ. ಅದರಲ್ಲೂ ನಮ್ಮ ಚೈತ್ರಾ ಮ್ಯಾಮು, ಯಮುನಾ ಮ್ಯಾಮು ಇವರ ಸ್ವಲ್ಪ ಇಟ್ಕೊತಾರೆ ಒಂದು ಸ್ವಲ್ಪ ಟಾಪ್ ಪ್ರಿಯಾರಿಟಿ ಅಂತ ಅನಿಸ್ತಾ ಇದೆ. ಅದು ಬಿಟ್ಟರೆ ಇನ್ನು ಎಂಟರ್ಟೈನ್ಮೆಂಟ್ ಪಾರ್ಟಿ ಬಂದರೆ ಮಾನಸ ಮ್ಯಾಮ್ ಮತ್ತು ಇವರು ಯಾರು ಧನರಾಜ್ ಇವ್ರು ತಿಂದಾಗ್ತಾರೆ. ಜೊತೆಗೆ ಇವರು ನಮ್ಮ ಜಗದೀಶ್ ಸರ್ ಅವ್ರೇನು ಕಡಿಮೆ ಅಲ್ಲ, ಅವರು ಕೂಡ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಸೊ ಅವ್ರು 3 ಜನ ಅದನ್ನು ತಿಂದಾಗ್ತಾರೆ ಅನ್ಸುತ್ತೆ. ಅದು ಬಿಟ್ಟರೆ ಬೇರೆಯವರೆಲ್ಲ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಬೇಕು. ಕಂಪೇರಿಟಿವ್ಲಿ ಲಾಸ್ಟ್ ಸೀಸನ್ಗಿಂತ ಈ ಸರ್ತಿ ಒಂಥರ ಡಿಫ್ರೆಂಟ್ ಆಗಿದೆ. ಅಂದರೆ ಸ್ವಲ್ಪ ಈ ಧರ್ಮ ಸರ್ ಇವ್ರದ್ದು ಇದೆಯಲ್ಲ, ಇವ್ರ ಬಗ್ಗೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ನೋಡೋಣ ಹೇಗೆ ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ. ಹೌದು, ಅವರಿಂದ ಹೆಂಗ್ ಕಂಟೆಂಟ್ ಬರುತ್ತೆ ನೋಡಬೇಕು. ಒಂದು ರೀತಿಯಲ್ಲಿ ಹೊಸ ಥರ ಬಿಗ್ ಬಾಸ್ ಮಾಡಿದರೆ. ಬಿಗ್ ಬಾಸ್ ಸೀಸನ್ 11 ಅಂದ್ರೆ ಒಂಥರ ನ್ಯೂ ಲೇಟೆಸ್ಟ್ ಅನ್ನೋ ಥರ ಇದೆ. ಅಂದರೆ ನನಗನ್ಸಿದ ಪ್ರಕಾರ ಮುಂದೆ ತುಂಬ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಇದ್ದೇ ಇರುತ್ತೆ. ಆಡಿಯನ್ಸು ತುದಿಗಾಲಲ್ಲಿ ಕುತ್ಕೊಂಡು ನೋಡಬೇಕಾಗುತ್ತೆ, ಆ ಥರ ಇಟ್ಟಿರ್ತಾರೆ. ಆ್ಯಂಡ್ ಎವ್ರಿ ವೀಕೆಂಡ್ ಸುದೀಪ್ ಅಣ್ಣ ಬಂದೇ ಬರ್ತಾರೆ, ನಮಗೆಲ್ಲ ಎಂಟರ್ಟೈನ್ ಮಾಡೇ ಮಾಡ್ತಾರೆ. ಸೊ ವಿಲ್ ಬಿ ವೇಟಿಂಗ್ ಫಾರ್ ಸುದೀಪ್ ಅಣ್ಣ ಆನ್ ಎವ್ರಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಅದು ಬಿಟ್ಟರೆ ನಿಮಗೆ ನಾನು ಇನ್ನೊಂದು ಕ್ವಶನ್ ಕೇಳಬೇಕಿತ್ತು. ಈ ಕಂಟೆಸ್ಟೆಂಟ್ಸ್ ಬಿಟ್ಟು ಬೇರೆ ಯಾರು ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ? ಅವ್ರು ಬಂದಿಲ್ಲ. ನಾನು ಆಕ್ಚುಲಿ ವರ್ಷಾ ಕಾವೇರಿ ಅವ್ರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದು ತುಂಬಾ ರೂಮರ್ಸ್ ಇತ್ತು. ವರ್ಷಾ ಕಾವೇರಿ ಅವ್ರು ಬರ್ತಾರೆ, ವರುಣ ಆರಾಧ್ಯ ಅವ್ರು ಬರ್ತಾರೆ ಅಂತ ತುಂಬಾ ಇತ್ತು. ಬಟ್ ನನಗೆ ಅನ್ಸಿದ ಹೌದು, ಪ್ರಕಾರ ಅವ್ರಿಬ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಅವರು ಇದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಇರ್ಬೋದು, ಬಟ್ ಬಿಗ್ ಬಾಸ್ಗೆ ದೇ ಆರ್ ಟೂ ಅರ್ಲಿ ಅಂತ ಅನಿಸ್ತು ನನಗೆ. ಸೊ ನಾನು ಅವ್ರನ್ನ ಲಿಸ್ಟಲ್ಲಿ ಇಟ್ಕೊಂಡಿರಲ್ಲ. ದೇ ಆರ್ ಟೂ ಅರ್ಲಿ ಫಾರ್ ಬಿಗ್ ಬಾಸ್. ನನಗೆ ಲಿಸ್ಟಲ್ಲಿ ಇದ್ದಿದ್ದು ಯಾರಪ್ಪ ಅಂದರೆ ಲೇಖಿ ಗೋಸ್ವಾಮಿ ಅಂತ ಒಬ್ರು ಯೂಟ್ಯೂಬರ್ ಇದ್ದಾರೆ. ನೀವು ನೋಡಿದ್ದೀರಾ ಅವ್ರನ್ನ? ಓಕೆ. ಲೇಖಿ ಇಲ್ಲ, ಗೋಸ್ವಾಮಿ ಅಂತ. ನಂಗೆ ಹಿ ಈಸ್ ಹ್ಯಾವಿಂಗ್ ಮೋರ್ ದೆನ್ 5 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಐ ಥಿಂಕ್ ಮೋರ್ ದೆನ್ 5 ತುಂಬಾ ಇದೆ ಸಬ್ಸ್ಕ್ರೈಬರ್ಸ್. ಮತ್ತೆ ಹಿ ಈಸ್ ಡೂಯಿಂಗ್ ಸಮ್ ಗುಡ್ ಸೋಷಿಯಲ್ ವರ್ಕ್. ಓಕೆ, ತುಂಬಾ ಜನಕ್ಕೆ ಕೆಲವೊಂದು ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ. ಅಂದರೆ ಹೆಲ್ಪ್ ಮಾಡೋದು ದುಡ್ಡು ಹಣಕಾಸಿನ ಹೆಲ್ಪ್ ಅಲ್ಲ. ಫಾರ್ ಎಕ್ಸಾಂಪಲ್ ಈಗ ಯಾರೊಬ್ಬರು ಒಂದು ಪೌರ ಕಾರ್ಮಿಕರು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಬಿಸಿಲಲ್ಲಿ, ಅಂದರೆ ಅಂಥ ಟೈಮಲ್ಲಿ ಅವ್ರಿಗೆ ಹೋಗಿ ಊಟ ಕೊಡೋದು, ಜ್ಯೂಸ್ ಕೊಡೋದು, ಬಿಸ್ಕೆಟ್ ಕೊಡೋದು, ಅಥವಾ ಸ್ಟ್ರೀಟ್ ಡಾಗ್ಸ್ ಅಥವಾ ಸ್ಟ್ರೀಟ್ ಕ್ಯಾಟ್ಸ್ಗೆ ಫುಡ್ ಕೊಡುವಂಥದ್ದು, ಆಮೇಲೆ ಸ್ಟ್ರೀಟ್ ಹಸುಗಳಿಗೆಲ್ಲ ಫುಡ್ ಕೊಡುವಂಥದ್ದು, ಆಮೇಲೆ ಯಾರು ಕಷ್ಟದಲ್ಲಿರೋರಿಗೆ ಟೋ ಮಾಡೋವಂಥದ್ದು. ಓಕೆ, ಈಗ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಿದೆ. ಸಾರಿ, ಒಂದು ಟೆಕ್ನಿಕಲ್ ಗ್ಲಿಚ್ಚಿಂದ ವಿಡಿಯೋ ಮಧ್ಯೆ ಸ್ಟಾಪ್ ಆಗೋಯ್ತು. ಸೊ ವಿ ಆರ್ ಕಂಟಿನ್ಯೂಯಿಂಗ್ ಅಗೇನ್. ನಾವು ಎಲ್ಲಿ ನಿಲ್ಸಿದ್ವಿ? ಲೇಖಿ ಗೋಸ್ವಾಮಿ. ಓಕೆ, ಈಸ್ ಕೈಂಡ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರೋವಂಥವ್ರು. ಸೊ ಈಸ್ ಎ ಸೋಷಿಯಲ್ ಇನ್ಫ್ಲುಯೆನ್ಸರ್ ಆ್ಯಂಡ್ ಆಲ್ಸೋ ಎ ಸೋಷಿಯಲ್ ಏನಂತರ ಆ್ಯಕ್ಟಿವ್, ಅಂದರೆ ಸೋಷಿಯಲ್ ಆ್ಯಕ್ಟಿವಿಟಿ ತುಂಬ ಆ್ಯಕ್ಟ್ ಮಾಡ್ತಾರೆ, ಜನಕ್ಕೆ ಉಪಕಾರ ಮಾಡೋಂಥ ತುಂಬ ಮಾಡ್ತಾರೆ. ಸೊ ಅವ್ರು ಬರಬೇಕಿತ್ತು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಅವ್ರು ಬಂದಿಲ್ಲ. ಸೊ ಬ್ಯಾಡ್ ಲಕ್. ಹೋಪ್ ಹಿ ವಿಲ್ ಗೆಟ್ ಎ ಚಾನ್ಸ್ ಇನ್ ಅಪ್ಕಮಿಂಗ್ ಬಿಗ್ ಬಾಸ್, ಅಥವಾ ಈ ಲ್ಯಾಟ್ರಲ್ ಎಂಟ್ರಿ ಅಂತಾರಲ್ಲ, ಏನಂತಾರೆ ಇದರಲ್ಲಿ ಬಿಗ್ ಬಾಸ್ ಅಲ್ಲಿ ಮಧ್ಯ ಬರ್ತಾರೆ ಅಂತಾರೆ ಅದಕ್ಕೆ. ವೈಲ್ಡ್ ಕಾರ್ಡ್ ಎಂಟ್ರಿ. ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಂಡ್ ಅದು ಬಿಟ್ಟರೆ ಇನ್ನು ಬೇರೆ ತುಂಬ ಕಾಂಟ್ರವರ್ಸೀಸ್ ಆಯಿತು. ಅದೆಲ್ಲ ಬಿಗ್ ಬಾಸಿಗೆ ಲಿಂಕ್ ಮಾಡೋರು ಬೇರೆ ಯೂಟ್ಯೂಬರ್ಸ್ ಎಲ್ಲ ಕಾಂಟ್ರವರ್ಸೀಸ್. ಫಾರ್ ಎಕ್ಸಾಂಪಲ್ ವರ್ಷಾ ಕಾವೇರಿ ವರುಣ್, ಅಥವಾ ಇನ್ನೊಂದಿಬ್ರು ಯೂಟ್ಯೂಬರ್ಸ್ ಬೆಂಗಳೂರವ್ರು ಮತ್ತು ಮೈಸೂರು ಕಿತ್ತಾಡ್ಕೊಂಡ್ರು, ಅದೆಲ್ಲ ಬಿಗ್ ಬಾಸಿಗೆ ಲಿಂಕ್ ಮಾಡೋರು. ಸೊ ಅದೆಲ್ಲ ಸುಳ್ಳು ಅಂತ ಪ್ರೂವ್ ಆಗಿದೆ ಈಗ. ಸೊ ಅವರೆಲ್ಲ ಮಾಡ್ಕೊಂಡಿರೋದು ನಿಜವಾದ ಕಾಂಟ್ರವರ್ಸಿ ಇದೆ ಬಿಗ್ ಬಾಸ್ಗೋಸ್ಕರ ಅಲ್ಲ. ಹಂಗಾಗಿ ಇಷ್ಟು ಹೇಳ್ತಾ, ಬಿಗ್ ಬಾಸ್ಗೆ ಅವ್ರು ಬರಕೋಸ್ಕರ ಹಂಗ್ ಮಾಡ್ಕೋತಿದ್ದಾರೆ ಅಂತ ನ್ಯೂಸ್ ಆಗಿತ್ತಾ? ಹೌದು, ಸುಮಾರು ಜನ ಅದನ್ನೇ ಹೇಳ್ತಾ ಇರೋ. ಬಿಗ್ ಬಾಸ್ ಬರೋಕ್ಕೋಸ್ಕರ ಈ ಥರ ಪೋಟ್ರೆ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಅವರು ಬಿಗ್ ಬಾಸ್ಗೆ ಬರೋಕ್ಕೋಸ್ಕರನೇ ಇದೆಲ್ಲ ಸೀನ್ಗಳು ಮಾಡ್ತಾರೆ ಅಂತ ತುಂಬ ಕಡೆ ಪಾಪ್ಯುಲರ್ ಆಗಿತ್ತು.
Okay, okay. Okay, I think we have covered most of the topics today. Just on the introduction. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಎಪಿಸೋಡ್ಸ್ ಎಲ್ಲ ನೋಡಿಕೊಂಡು ಅದ್ರ ಮೇಲೂ ಪ್ರತಿಯೊಂದು ವೀಡಿಯೋಸ್ ಮಾಡೋಣ, ಇದೇ ಥರ ಒಂದು ಡಿಸ್ಕಷನ್ ಅಥವಾ ಒಂದು ಪಾಯಿಂಟ್ ಆಫ್ ವ್ಯೂ, ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾವ ಥರ ಇದೆ ಬಿಗ್ ಬಾಸ್ ಅಂತ ಒಂದು ರಿವ್ಯೂ ಅಥವಾ ಏನಂತಾರೆ ಒಂದು ರಿಯಾಕ್ಷನನ್ನು ನಾವು ಕೂಡ ಕೊಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ Okay. ಎಲ್ಲರಿಗೂ. ಓಕೆ, ಇಲ್ಲಿಗೆ ನಾವು ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀವಿ. Thank you all. ಥ್ಯಾಂಕ್ ಯು ಆಲ್, ಬಾಯ್.